ಹನನ ಮಾಡುವುದಕ್ಕೆ ಕಪಿಗಳು ಸಹಾಯ ಬೇಕಿಲ್ಲ. ಆದರೆ ಒಂದು ದೊಡ್ಡ ಸೇವಾ ಕಾರ್ಯದಲ್ಲಿ ಸೇರಿದವರಿಗೆಲ್ಲ ಪುಣ್ಯ ಬರಬೇಕು ಅನ್ನುವ ದೃಷ್ಟಿಯಿಂದ ಈ ಭಾರತ ದೇಶದ ಒಂದು ಹೆಣ್ಣು ಮಗಳನ್ನು, ಪರಮ ಪತಿವ್ರತೆಯನ್ನು, ಭಾರತ ದೇಶಕ್ಕಿಂತ ಹೊರಗಿನ ದೇಶದ ವ್ಯಕ್ತಿ ಇದನ್ನು ಅಪಹರಿಸಿ ತನ್ನಲ್ಲಿ ತಾನು ಇಟ್ಟುಕೊಂಡಿದ್ದಾನೆ ಅಂತಾದರೆ ಆ ದೇಶದ ಸಂಸ್ಕೃತಿಯನ್ನು ಹೊಡೆದು ಅವರಿಗೆ ಇಲ್ಲಿಯ ಸಂಸ್ಕೃತಿಯನ್ನು ಅರ್ಥ ಮಾಡಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಹನುಮಂತ ಆ ಕೆಲಸ ಮಾಡಿದ. ಅಂದ ಒಬ್ಬ ದೂತ, ಸುಗ್ರೀವನ ಮಂತ್ರಿಯವ. ಸುಗ್ರೀವ ರಾಮಚಂದ್ರನ ಜೊತೆಗೆ ತಾನು ಅಗ್ನಿಸಾಕ್ಷಿಕವಾಗಿ ಗೆಳೆತನವನ್ನು ಸ್ವೀಕರಿಸಿದವ. ಸುಗ್ರೀವನ ಮಂತ್ರಿಯಾದಂತಹ ಹನುಮಂತ ಸುಗ್ರೀವ ಮಾಡಬೇಕಾದ ಕೆಲಸ ಮಾಡಿ ಬಂದ. ಆಮೇಲೆ ಸುಗ್ರೀವನ ಜವಾಬ್ದಾರಿ ಮುಂದಿನದ್ದು. ಆದ್ದರಿಂದ ಒಬ್ಬ ಆಂಜನೇಯ ಮಾಡಿದ ಕೆಲಸ ಅಸಾಮಾನ್ಯವಾದದ್ದು. ದೂರದಲ್ಲಿದ್ದ ಸತಿಪತಿಯರನ್ನು ಬೆಸೆಯುವ, ಶ್ರೀರಾಮಚಂದ್ರನ ಸಂಕೇತವನ್ನು ಲಕ್ಷ್ಮೀ ಸ್ವರೂಪಿಣಿಯಾದ ಸೀತೆಯಲ್ಲಿ ತಲುಪಿಸಿ, ಸೀತಾದೇವಿಯ ಚೂಡಾಮಣಿಯನ್ನು ಮತ್ತು ಆಕೆ ಕೊಟ್ಟಂತಹ ಸಂದೇಶವನ್ನು ರಾಮಚಂದ್ರನಿಗೆ ತಲುಪಿಸಿ, ಸತಿಪತಿಯರಲ್ಲಿ ಒಂದು ಧೈರ್ಯವನ್ನು ಹುಟ್ಟಿಸುವ ಕೆಲಸ ಏನು ಮಾಡಿದ. ಅದಕ್ಕೋಸ್ಕರವೇ ಶ್ರೀರಾಮಚಂದ್ರ ಆತನನ್ನು ಬಹಳ ಪ್ರೀತಿಯಿಂದ ತಾನು ಆಲಿಂಗಿಸಿ ತನ್ನನ್ನೇ ಕೊಟ್ಟಂತೆ. ಸ್ವಾತ್ಮಪ್ರಧಾನಮಧಿಕಂ ಅಂತ ಶ್ರೀಮಧ್ವಾಚಾರ್ಯರು ಹೇಳ್ತಾರೆ. ಅಂತಹ ಕಥೆಯನ್ನು ನಿರೂಪಿಸುವ, ಅಂದರೆ ಕಥೆ ಬಹಳ ಸುಲಭ. ಸುಂದರಕಾಂಡದ ಕಥೆ ಏನು ಅಂದರೆ, ಹನುಮಂತ ಹಾರಿ ಹೋಗಿ ಲಂಕೆಗೆ ಹೋಗಿ ಚೂಡಾಮಣಿ ತಂದ, ಮುಗೀತು. ಇಲ್ಲಿಗೆ ಸುಂದರಕಾಂಡದ ಕಥೆ ಮುಗೀತು, ಅಷ್ಟೇ ಇರು. ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ, ಅದು ಕಥೆ ಹೇಳುದು ಎಲ್ಲಿರುವ ತಂದೆ ಬಾರೋ ಓ ಮಾರುತಿ. ರಕ್ಕಸನ ಮುರಿದು ಇಕ್ಕಿ ಲಂಕೆಗೆ ಉರಿ ಇಕ್ಕಿ ಓಡಾಡಿದೆಲೋ ಓ ಮಾರುತಿ. ರಂಗನ ಪತ್ನಿಯಾದ ಸೀತೆಗೆ ಉಂಗುರವನಿತ್ತು ವನಭಂಗವಾಗೈದೆಯಲ್ಲೋ ಮಾರುತಿ ಅಂತ ಮಾರುತಿಯನ್ನು ಕೊಂಡಾಡ್ತೇವೆ ನಾವು. ಹಾಗಾದರೆ ಕಥೆ ಸ್ವಲ್ಪ ಉದ್ದ ಉಂಟು, ಆದರೆ ಇರುವ ವಿಷಯ ಏನು? ಹೋಗಿ ಬಂದು ಇಷ್ಟು ಮಾಡಿದ, ಇಷ್ಟೇ ಕಥೆ. ಆದರೆ ಅದರಲ್ಲಿ ಏನು ದೊಡ್ಡ ಹೆಚ್ಚುಗಾರಿಕೆ ಏನು? ಮೊದಲ ಹೆಚ್ಚುಗಾರಿಕೆ ಹೇಗೆ ಹೊರಟ ಅನ್ನುವುದೇ ದೊಡ್ಡ ಹೆಚ್ಚುಗಾರಿಕೆ. ಹೊರಡುವಾಗ ತುಂಬ ಜನ ಇದ್ದರು. ಅದರಲ್ಲಿ 800 ವರ್ಷದವರು ಇದ್ದರು, 8000 ವರ್ಷದವರು ಇದ್ದರು, ಎಲ್ಲ ಇದ್ದರು. ದೊಡ್ಡವರಿಗೆ ಜಾಂಬವಂತ ಅಂತ ಹೆಸರು. ಅದರಿಂದ ಈಗಲೂ ಕೂಡ ವಯಸ್ಸು ಜಾಸ್ತಿ ಆದರೆ ಜಾಂಬವಂತರು ಹೇಗಿದ್ದೀರಿ ಅಂತ ಕೇಳೋದು ಉಂಟು ನಮ್ಮಲ್ಲಿ. ವಯಸ್ಸು ಜಾಸ್ತಿ ಆದರೆ ಅಂತ, ಜಾಂಬವಂತ ಅಂದರೆ ವಯಸ್ಸು ಭಾರಿ ವಯಸ್ಸಿನವ ಅಂತ ಅರ್ಥ. ಅವನು ಕೃತಯುಗದ ಪ್ರಾರಂಭದಲ್ಲಿ ನಮ್ಮ ವಾಮನ ದೇವರು ಬಲಿಯನ್ನು ನಿಗ್ರಹಿಸುವುದಕ್ಕೋಸ್ಕರ ತ್ರಿವಿಕ್ರಮನಾಗಿ ಬೆಳೆದಾಗ ಅವನ ಪಾದ ಮೇಲಕ್ಕೆತ್ತಿ ಬ್ರಹ್ಮಾಂಡ ಕರ್ಪರಕ್ಕೆ ಹೊಡೆದು ಅಲ್ಲಿಂದ ಗಂಗೆ ಸುರಿದಾಗ ಇವನಿಗೊಂದು ಖುಷಿಯೋ ಖುಷಿ. ಜಾಂಬವಂತರಿಗೆ ಎಂಥ ರೂಪ! ಈ ಕಣ್ಣು ಕೊಟ್ಟದ್ದು ದೇವರು ಕೊಟ್ಟದ್ದು ಸಾರ್ಥಕ. ಖುಷಿಯಾಗಿ ಆ ವಾಮನ ತ್ರಿವಿಕ್ರಮ ಎರಡೂ ರೂಪವನ್ನು ಏಕಕಾಲದಲ್ಲಿ ಕಾಣ್ತಾ, ವಾಮನ ಹಾಗೇ ಇದೆ, ತ್ರಿವಿಕ್ರಮ ಹಾಗೇ ಇದೆ. ವಾಮನನೇ ತ್ರಿವಿಕ್ರಮ ಅಲ್ಲ, ವಾಮನ ಮಹಾ ತ್ರಿವಿಕ್ರಮ ಅನ್ನೋ 24 ರೂಪದಲ್ಲಿ ವಾಮನ ಬೇರೆ, ತ್ರಿವಿಕ್ರಮ ಬೇರೆ. ಆದರೆ ವಾಮನ ರೂಪ ಹಾಗೆ ಉಂಟು, ತ್ರಿವಿಕ್ರಮ ರೂಪ ಜೊತೆಗಿದೆ. ಇವೆರಡನ್ನು ಏಕಕಾಲದಲ್ಲಿ ಕಾಣ್ತಾ ಖುಷಿಪಟ್ಟಂತಹ ಆ ಜಾಂಬವಂತ, ಅವನಿಗೊಂದು ನಮ್ಮ ಉಡುಪಿಯ ಚೆಂಡೆ ಸಿಕ್ಕಿತು ಹೊಡೆಯುವುದಕ್ಕೆ. ಆ ಡೋಲು ಚೆಂಡೆ ಎರಡನ್ನು ಹಿಡ್ಕೊಂಡು ಅದನ್ನು ಕಂಠಕ್ಕೆ ಅದರ ಹಗ್ಗ ಹಾಕಿ ಎದುರುಗಡೆ ಹೊಡ್ಕೊಂಡು ಊರಲ್ಲೆಲ್ಲ ಸಂಚಾರ ಮಾಡಿ, ಸಪ್ತದ್ವೀಪ ವಸುಂಧರೆ, ಮೇರು ಪರ್ವತ ಅದಕ್ಕೆ ಸುತ್ತು ಹಾಕಿ ಎಲ್ರಿಗೂ ನೋಡಿ ತ್ರಿವಿಕ್ರಮನ ಸ್ವರೂಪ ಅಂತ ಆ ತ್ರಿವಿಕ್ರಮನ ರೂಪವನ್ನು ಕೊಡಿ ಖುಷಿಪಟ್ಟು ಊರೆಲ್ಲ ಸಂಚರಿಸಿದ್ದು. ಪೃಥ್ವಿ ಪ್ರದಕ್ಷಿಣೆಯನ್ನು 21 ಬಾರಿ ಮಾಡಿದಂತೆ ಖುಷಿಯಿಂದ. ಮಾಡುವಾಗ ಒಂದು ಭಾಗದಲ್ಲಿ ಅವನಿಗೆ ಮೇರು ಪರ್ವತ ಈ ಕಾಲಿನ ಗಂಟಿಗೆ ತಾಗಿತಂತೆ. ಅಷ್ಟು ಖುಷಿಯಿಂದ ಹಾರುವಾಗ ಕೆಲವು ಸಲ ಏನು ತಾಗ್ತದೆ ಗೊತ್ತಾಗುವುದಿಲ್ಲ. ಮೇರು ಪರ್ವತ ತಾಗಿದ್ದಕ್ಕೆ ಅಲ್ಲೊಂದು ಊತ ಬಂತು. ಆಮೇಲೆ ಅವನಿಗೆ ಭಾರಿ ದೂರ ಹಾರುವ ಶಕ್ತಿ ಕಡಿಮೆ ಆಯ್ತಂತೆ. ಅದನ್ನು ಆತ ಹೇಳ್ತಾನೆ ಸಭೆಯಲ್ಲಿ, ನಾನು ಹಾರಬಹುದಿತ್ತು, ಮೊದಲು ಅಷ್ಟೆಲ್ಲ ಹಾರಿದವ, ಈಗ ನಮ್ಮ ಸಂಪಾತಿಯ ಮಾತಿನಿಂದ ಗೊತ್ತಾಗಿದೆ ಸೀತಾಮಾತೆ ಲಂಕೆಯಲ್ಲಿದ್ದಾಳೆ. ಈಗ ನಾವು ಮಾಡುವ ಕೆಲಸ ಸೀತೆಯನ್ನು ತಂದು ಕೊಡುವುದಲ್ಲ. ಯಾಕಂದರೆ ನಮಗೆ ಸುಗ್ರೀವ ಕೊಟ್ಟ ಆಜ್ಞೆ ಏನು? ಸೀತೆ ಎಲ್ಲಿದ್ದಾಳೆ ಅನ್ನುವ ಸಂದೇಶವನ್ನು ತಂದು ಮುಟ್ಟಿಸಬೇಕಷ್ಟೇ. ರಾವಣ ಲಂಕೆಗೆ ಹೋದದ್ದು ಹೌದು ವಿಷಯ, ಆದರೆ ಶ್ರೀರಾಮಚಂದ್ರ ಈಗ ಪ್ರವೃತ್ತನಾಗಿದ್ದಾನೆ ಅನ್ನುವ ಪ್ರಜ್ಞೆಯುಳ್ಳಂತಹ ಯಾವುದೇ ಒಬ್ಬ ಚಾಣಾಕ್ಷ ತನ್ನ ಮಂತ್ರಿಗಳ ಮಾತಿಗೆ ಕಟ್ಟು ಬಿದ್ದು ತಾನು ಕದ್ದಂತಹ ವಸ್ತುವನ್ನು ಯಾವ ದೇಶದಲ್ಲಿ ಬೇಕಾದರೂ ಅಡಗಿಸಿಡಬಹುದು. ಆದ್ದರಿಂದ ಸೀತೆಯ ಅಸ್ತಿತ್ವ ಎಲ್ಲಿ ಅನ್ನುವುದನ್ನು ಹುಡುಕುವುದು ಆನರರ ಕೆಲಸ ಇತ್ತು. ಆ ರೀತಿ ಹುಡುಕಾಟದಲ್ಲಿ ಲಂಕೆಯಲ್ಲಿರುವ ಸಾಧ್ಯತೆಯೇ ಹೆಚ್ಚು ಅನ್ನುವುದನ್ನು ಅರಿತಂತಹ ಸರ್ವಜ್ಞ ಶ್ರೀರಾಮಚಂದ್ರ ತಾನು ಉಂಗುರವನ್ನು ಹನುಮಂತನ ಕೈಯಲ್ಲೇ ಕೊಟ್ಟು ದಕ್ಷಿಣದ ಕಡೆಗೆ ಹುಡುಕುವುದಕ್ಕೆ ಕಳಿಸಿದ್ದಾನೆ. ದಕ್ಷಿಣದ ಸಮುದ್ರದ ತಟದಲ್ಲಿ ಕುಳಿತು ಅಲ್ಲಿಗೆ ಹಾರುವುದು ಹೇಗೆ ಅಂತ ಇವರು ಚಿಂತನೆಯಲ್ಲಿ ತೊಡಗಿದ್ದಾಗ ಸಂಪಾತಿ ಬೇರೆ ಹೇಳಿದ್ದಾಯಿತು ಅಲ್ಲಿರುವುದರ ಬಗ್ಗೆ. ಹಾರಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಇದನ್ನು ಹುಡುಕುವುದು ಅಂತ ಒಂದು ಸಮಸ್ಯೆ ಬಂತು.
ಆವಾಗ ಜಾಂಬವಂತನ ನೇತೃತ್ವದಲ್ಲಿ ಸಭೆ ಏರ್ಪಟ್ಟಿತು, ಮಂತ್ರಾಲೋಚನೆ ನಡೆಯಿತು. ಅಂಗದ ಹೇಳಿದ, ನಾನು 100ರಷ್ಟು ಹಾರಬಲ್ಲೆ. ಇಲ್ಲಿಂದ ಸಂಪಾತಿ ಹೇಳ್ತಾ ಇದ್ದಾನೆ ಕಣ್ಣಿನ ಲೆಕ್ಕಾಚಾರದಲ್ಲಿ, ಯಾಕಂದ್ರೆ ಅವನಿಗೆ ಗೃಧ್ರ ಅಂತ ಹೆಸರು. ಗೃಧ್ರ ಅಂತ ಹೇಳಿದ್ರೆ ಏನು? ಗೃಧ್ರ ದೃಷ್ಟಿ ಅಂತ ಹೇಳ್ತೇವೆ. ಎಷ್ಟೇ ದೂರದಲ್ಲಿದ್ದರೂ ಕಣ್ಣಿಗೆ ಸ್ಪಷ್ಟ ಕಾಣಿಸುವಂತಹ ಹಂತಕ್ಕೆ ಗೃಧ್ರ ಅಂತ ಹೆಸರು. ಆಕಾಶದಲ್ಲಿರ್ತಕ್ಕಂಥ ರಣಹದ್ದು ಆಕಾಶದಲ್ಲಿ 3-4 ಸುತ್ತು ಬರ್ತದೆ. ಕೆಳಗಿದ್ದ ಸತ್ತು ಬಿದ್ದ ಎರೆಹುಳವನ್ನು ಕೂಡ ಹುಡುಕಿ ಹೋಗಿ ಸರಿಯಾಗಿ ಕುಟುಕಿ ಅದನ್ನು ಎತ್ತಿಕೊಂಡು ಹೋಗ್ತದೆ. ಅಷ್ಟು ಎತ್ತರದಿಂದ ಇಲ್ಲಿರುವ ಎರೆಹುಳವೂ ಸತ್ತದ್ದು ಕಾಣಿಸುತ್ತೆ ಅಂತ ಆದರೆ ಅದರ ದೃಷ್ಟಿ ಎಷ್ಟಿದೆ? ಅದು ಗೃಧ್ರ ದೃಷ್ಟಿ ಅಂತ ಹೇಳಿದರೆ, ಈಗ ಗೃಧ್ರನಾದಂತಹ ಸಂಪಾತಿ ಇಲ್ಲಿಂದ 100 ಯೋಜನದಷ್ಟು ದೂರದಲ್ಲಿರ್ತಕ್ಕಂತಹ ಲಂಕೆಯ ಅಶೋಕ ವನಿಕೆಯ ಬಗ್ಗೆ ಉಲ್ಲೇಖ ಮಾಡಿ, ಅದು ಯಾವ ವನ ಅಂತ ಗೊತ್ತಿಲ್ಲ, ಒಂದು ವನ ಪಕ್ಕದಲ್ಲಿ ಒಂದು ಭವನ, ಆ ಭವನದ ಪಕ್ಕದಲ್ಲಿ ಒಂದು ಸಲ ಸೀತೆ ವನದಲ್ಲಿರುವ ಹಾಗೆ ಕಾಣಿಸ್ತದೆ ಅಂತ ಇಷ್ಟನ್ನಾತ ಉಲ್ಲೇಖ ಮಾಡಿದ್ದು. ಅಷ್ಟು ದೂರಕ್ಕೆ ಹಾರುವುದು ಹೇಗೆ ಅಂತ ಈಗ ಪ್ರಶ್ನೆ. ಸಂಪಾತಿ ಹತ್ರ ಇನ್ನೊಮ್ಮೆ ಕೇಳಿತು, ಎಷ್ಟು ಯೋಜನ ದೂರ ಆಗ್ತದೆ? ಸರಿಯಾಗಿ 100 ಯೋಜನ ಅಂತ ಅವನು ಲೆಕ್ಕ ಹೇಳಿದ್ದಾನೆ. ಆಗ ಒಬ್ಬೊಬ್ಬರು ಹೇಳಿದ್ದು, ನಾನು 8 ಯೋಜನ ಹಾರ್ತಾ ಇದ್ದೇನೆ, ಮಧ್ಯದಲ್ಲಿ ಎಲ್ಲಾದರೂ ದ್ವೀಪ ಇದ್ದರೆ ಮತ್ತೆ ಹಾರಬಹುದು ಅಂತ ಒಬ್ಬ. 8 ಯೋಜನದವರೆಲ್ಲ ಮಾತಾಡಬೇಡಿ, 50ರ ಮೇಲೆ ಮಾತ್ರ ಮಾತಾಡಿ ಅಂತ ಜಾಂಬವಂತ ಹೇಳಿದ. 50ರ ಮೇಲೆ ಅಂತ ಹೇಳಿದಾಗ 3 ಜನ ಹೇಳಿದರು, ನೀಲ ಮತ್ತು ಅಂಗದ. ಕೊನೆಗೆ ಅಂಗದ ಹೇಳಿದ, ನಾನು 100 ಯೋಜನ ಹಾರಬಲ್ಲೆ, ಲಂಕೆಗೆ ಮುಟ್ಟಬಲ್ಲೆ, ಆದರೆ ಹಿಂತಿರುಗಿ ಬರಲಾರೆ ಅಂತ ಹೇಳಿದ. ಹೋಗುವುದಕ್ಕೆ ನಾನು ಸಿದ್ಧ, ಆದರೆ ಹೋದ ಮೇಲೆ ಅದು ರಕ್ಕಸರ ಊರು, ರಕ್ಕಸರ ಜೊತೆಗೆ ವ್ಯವಹಾರ ಹೇಗೆ, ಅವರನ್ನು ಹೊಡೆಯುವಾಗ ನನಗೆ 4 ಜನ ಹೊಡೆದ್ರೆ ಹೇಗೆ ತಪ್ಪಿಸಿಕೊಳ್ಬೇಕು, ಈ ವಿಷಯ ಗೊತ್ತಾಗೋದಿಲ್ಲ. ಮತ್ತು ಇಲ್ಲಿಂದ ಹಾರುವುದಕ್ಕೇನೋ ಇಲ್ಲಿ ದೊಡ್ಡ ಪರ್ವತ ಇದೆ, ಮಹೇಂದ್ರ ಇದೆ, ಮಹೇಂದ್ರನ ಮೇಲೆ ಹತ್ತಿ ಹಾರಿದರೆ ಅಲ್ಲಿಗೆ ಹೋಗಿ ಜಿಗಿಬೋದು. ಆದರೆ ಆ ಕಡೆಯಿಂದ ಅದೇ ರೀತಿಯ ಪರ್ವತ ಇಲ್ಲದೆ ಹೋದರೆ ಸಮುದ್ರದ ಮರಳಿನಲ್ಲಿ ನನಗೆ ಒತ್ತಿ ಹಾರುವಾಗ ಸಿಕ್ಕಾಬಟ್ಟೆ ಹಾರಲಿಕ್ಕೆ ಆಗುವುದಿಲ್ಲ. ಬಂಡೆಗಲ್ಲೇ ಬೇಕು, ಒತ್ತಿ ಹಾರುವುದಕ್ಕೆ ಬಂಡೆಗಲ್ಲು ಬೇಕು. ಅಲ್ಲಿ ಅದು ಸಿಗ್ತದಾ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ದರಿಂದ ಇಲ್ಲಿಂದ ಹಾರಬಲ್ಲೆ, ಅಲ್ಲಿಂದ ಹಿಂತಿರುಗಿ ಬರುವುದು ಅದು ನನ್ನಿಂದ ಸಾಧ್ಯ ಇಲ್ಲ. ಇದೊಂದು ಸಮಸ್ಯೆ ಇದೆ. ನೀವು ತೊಂದರೆ ಇಲ್ಲ, ಒಂದು ಸಲ ಹೋಗು ಅಂತ ನನ್ನನ್ನು ಹೇಳುವುದಾದರೆ ನಾನು ಹೋಗಿ ಹೋಗ್ತೇನೆ. ಯಾಕಂದರೆ ಯುವರಾಜನಾಗಿ ಆ ಕೆಲಸ ಮಾಡಬಲ್ಲೆ. ಆದರೆ ಯುವರಾಜನನ್ನು ನೀವು ಕಳಿಸುವುದಕ್ಕೆ ಸಿದ್ಧರಿದ್ದೀರೋ ಅಂತ ಅವನು ಒಳಗಿಂದ ಕೇಳುವ ಪ್ರಶ್ನೆ. ಜಾಂಬವಂತ ಹೇಳಿದ, ನೀನು ಹೋಗಬೇಡ ಅಂತ ಹೇಳಿದ. ಯಾರು ಮತ್ತೆ ಅಷ್ಟು ಹಾರುವವರು ಇನ್ನಿಲ್ಲ ಅಂತಾದಾಗ ಜಾಂಬವಂತ ಹೇಳಿದ, ನಾನು ಹಾರಬಲ್ಲೆ, ಆದರೆ ಈಗಲ್ಲ, ಹಿಂದೆ ನನ್ನ ವಯಸ್ಸಿನಲ್ಲಿ ನಾನು ಹಾರ್ತಾ ಇದ್ದೆ. ಯಾವಾಗ ನಾನು ತ್ರಿವಿಕ್ರಮನ ಖುಷಿಯಿಂದ ಹಾರಾಟ ಮಾಡಿ ಇಲ್ಲಿಗೆ ಮೇರು ತಾಗಿಸಿಕೊಂಡೆ, ಅವತ್ತಿನಿಂದ ನನ್ನ ಶಕ್ತಿ ಕ್ಷೀಣವಾಯಿತು. ಆದ್ದರಿಂದ ಇವತ್ತು 80 ಯೋಜನಕ್ಕಿಂತ ಜಾಸ್ತಿ ನನ್ನಿಂದ ಹಾರಲಿಕ್ಕೆ ಆಗುವುದಿಲ್ಲ. ಆದರೆ ಸಮುದ್ರದ ಮಧ್ಯದಲ್ಲಿ ದ್ವೀಪವೋ ಮತ್ತೊಂದೋ ಇಲ್ಲ ಅಂತ ಇವರು ಹೇಳುವುದರಿಂದ ನಾನು ಅಲ್ಲಿಗೆ ಹಾರಿ ಹೋಗುವುದು ಸಾಧ್ಯ ಇಲ್ಲ. ಅಷ್ಟೊತ್ತಿಗೆ ಹಾಹಾಕಾರ ಹುಟ್ಟಿತು. ಹಾಗಾದರೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಇದು ಬೆಕ್ಕಿನ ಕಂಠಕ್ಕೆ ಗಂಟೆ ಕಟ್ಟುವವರು ಯಾರು ಅನ್ನೋ ಕಥೆ ಆಯಿತು. ಸುಮ್ಮನೆ ಇದರ ಬಗ್ಗೆ ಯೋಚನೆ ಮಾಡುವುದು ಹೇಗೆ? ಹಾಗಾದರೆ ಇಲ್ಲೇ ಪ್ರಾಯೋಪೇಕ್ಷಕ್ಕೆ ಕೂತು ಬಿಡುವ. ಜಾಂಬವಂತ ಹೇಳ್ತಾನೆ, ಅಲ್ಲಿ ನೋಡಿ ಅಂತ. ಹನುಮಂತ ಇವರೆಲ್ಲ ಮಾತಾಡುವುದನ್ನು ಸುಮ್ಮನೆ ಕೇಳ್ತಾ ಸುಮ್ಮನೆ ಕೂತು ಬಿಟ್ಟಿದ್ದಾರೆ. ಹನುಮಂತ ಅವನ ಮಾತೇ ಇಲ್ಲ. ಅಲ್ಲಿ ನೋಡಿ ಅವನ ಶಕ್ತಿ, ಅವನಿಂದ ಮಾತ್ರ ಸಾಧ್ಯ ಇದು. ಅದರಿಂದ ಎಲ್ಲರೂ ಹೋಗಿ ಅವನ ಹತ್ರ ಕೇಳ್ಕೊಳ್ಬೇಕು. ಜಾಂಬವಂತನ ನಿರ್ದೇಶನದಂತೆ ನೀಲನ ನೇತೃತ್ವದಲ್ಲಿ ಅಂಗದ ಹಿಂದೆ ನಿಂತುಕೊಂಡು ಬಂದು ಹನುಮಂತನನ್ನು ಸ್ತೋತ್ರ ಮಾಡಿದ್ದು. ಹನುಮಂತ, ನಿನ್ನಿಂದಲ್ವ ನಾವಿಲ್ಲಿ ತನಕ ಬದುಕಿದ್ದು, ಎಂಥ ಸಾಮರ್ಥ್ಯ ನಿನ್ನದು, ನೀನು ಹುಟ್ಟಿದಾಗ ಸೂರ್ಯನ ಕಡೆಗೆ ಹಾರಿದ ಕಥೆ ಎಷ್ಟು ಚಂದದ ಕಥೆ, ಏನು ಸಾಮರ್ಥ್ಯ ನಿನ್ನದು ಅಂತ. ಹನುಮಂತ ಇದ್ದಕ್ಕಿದ್ದಾಗೆ ಇವತ್ತು ಸ್ವಲ್ಪ ದಷ್ಟಪುಷ್ಟ ಆದ. ಇದೇನು ಹನುಮಂತನಿಗೆ ಏನೋ ಶಾಪ ಇತ್ತು ಅಂತ, ಅದೆಲ್ಲ ಇಲ್ಲಿಲ್ಲ. ಹನುಮಂತನಿಗೆ ತನ್ನ ಶಕ್ತಿಯ ಪರಿಜ್ಞಾನ ಇನ್ನೊಬ್ಬರು ಹೊಗಳಿದಾಗ ಮಾತ್ರ ಬರಬೇಕು, ಏನೋ ಒಂದು ಶಾಪ ಅಂತೆ. ಅಂತೂ ಹನುಮಂತನ ನಿಜ ಸ್ಥಿತಿ ಏನು? ತಾನು ಸರ್ವ ಸಮರ್ಥನಾಗಿದ್ದರೂ ಮೇಲೆ ಬಿದ್ದು ಬರುವುದಿಲ್ಲ, ಇಷ್ಟೇ. ಮೇಲೆ ಬಿದ್ದು ನೀವೆಲ್ಲ ಮಾಡುವುದಾದರೆ ನಾನು ಮಾಡುವುದಿಲ್ಲ. ಭಗವಂತನ ಶ್ರೀರಾಮಚಂದ್ರನ ಸೇವೆಗೆ ವಿಪುಲಾವಕಾಶ ಪ್ರಾಪ್ತಿಯಾಗಿದೆ. ಇದು ದೊಡ್ಡ ಸೇವೆ. ಇದು ಯಾರು ಬೇಕಾದರೂ ಮಾಡಿ ದೊಡ್ಡ ಕೀರ್ತಿಯನ್ನು ಸಂಪಾದಿಸಬಹುದು. ನೀವು ಯಾರಾದರೂ ಮಾಡುವುದಾದರೆ ಬಹಳ ಸಂತೋಷ. ಅಷ್ಟರಿಂದಲೇ ನಾನು ಅವರನ್ನು ಚೆನ್ನಾಗಿ ಪ್ರಶಂಸಿಸಿದರೆ, ಅವರು ಮಾಡಿದ ಕೆಲಸವನ್ನು ಬಹಳ ಅಭಿನಂದಿಸಿದರೆ ಅದಕ್ಕೆ ಪುಣ್ಯ ನಮಗೆ ಬರ್ತದೆ, ಅಷ್ಟು ಸಾಕು. ನಿಮ್ಮಿಂದ ಯಾರಿಂದಲೂ ಮಾಡಲಿಕ್ಕೆ ಆಗದೆ ಹೋದರೆ ನಾನು ಮಾಡೋದು. ನಮ್ಮದೆಲ್ಲ ಹಾಗಲ್ಲ. ಒಂದು ಒಳ್ಳೆ ಕೀರ್ತಿ ಬರುವ ಕೆಲಸ ಇದ್ದರೆ ಫಸ್ಟ್ ನಾವು ಮುಂದೆ ಇರ್ತೇವೆ. ಇನ್ಯಾರಾದರೂ ತಗೊಂಡ್ರೆ ಇಲ್ಲ ನಾನೇ ಮಾಡಬೇಕದು ಅಂತ ಇನ್ನೊಬ್ಬರಿಗೆ ಅವಕಾಶವೇ ಕೊಡದೆ ಮಾಡಿ ಮುಗಿಸ್ತೇವೆ. ಇದು ಹನುಮಂತನಂತ ಹಾಗಲ್ಲ. ಬದಿಯಲ್ಲಿ ನಿಲ್ಲೋದು, ಎಲ್ಲರೂ ಕೆಲಸ ಮಾಡಲಿ, ಅವರಿಂದ ಆಗೋಲ್ಲ ಅಂದರೆ ನಾನಿದ್ದೇನೆ.
ಆಗದೇ ಹೋದಾಗ ಸಹಕರಿಸುವುದಕ್ಕೆ ಹಿನ್ನೆಲೆಯಲ್ಲಿದ್ದೇನೆ. ಆಂಜನೇಯ ಇದ್ದಾನೆ ಅನ್ನುವ ಕಾರಣದಿಂದ ಅವರೆಲ್ಲ ಕೆಲಸ ಮಾಡಬೇಕು. ಈ ವ್ಯಕ್ತಿತ್ವ ಉಂಟಲ್ವ, ಮತ್ತೊಬ್ಬರನ್ನು ಪ್ರಚೋದನೆ ಮಾಡಿ ಅವರಿಗೆ ನಿರಂತರ ತನ್ನ ಸಹಕಾರ ಇದೆ ಅನ್ನುವ ಬೆಂಬಲವನ್ನು ಕೊಟ್ಟು ಹಿನ್ನೆಲೆಯಲ್ಲಿ ನಾನಿದ್ದೇನೆ ಅಂತ ಅವರಿಗೆ ಒಂದು ಧೈರ್ಯವನ್ನು ತುಂಬಿಸಿ ಅವರಿಂದ ಕೆಲಸ ಮಾಡುವಂಥದ್ದು, ಮಾಡಿಸುವಂಥದ್ದು ಅನ್ನೋದು ಒಬ್ಬ ಸಚಿವನಲ್ಲಿರತಕ್ಕಂತಹ ಸಾಚಿವ್ಯ ಅಂತ ಕರೆಸಿಕೊಳ್ಳುವಂಥದ್ದು. ಅಂತಹ ಸಚಿವ ಆಂಜನೇಯ ಆತ ಬದಿಯಲ್ಲಿದ್ದಾನೆ. ಜಾಂಬವಂತನೇ ಹೇಳಿದ, ನಿನ್ನ ಸಾಮರ್ಥ್ಯದ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ನೀನು ವಾಯುದೇವ, ಹಾರುವ ವಾಯುವಿಗೆ ತಡೆ ಇಲ್ಲ. ಪರ್ವತಗಳು ಕೂಡ ವಾಯುವಿನಿಂದ ಪುಡಿಗುಟ್ಟಲ್ಪಟ್ಟಿದ್ದಾವೆ. ಅಂತಹ ನೀನು ಲಂಕೆಗೆ ಹೋಗಿ ಕಾರ್ಯಸಾಧನೆ ಮಾಡಿ ಬರುವುದಕ್ಕೆ ಸರ್ವ ಸಮರ್ಥನಿದ್ದಿ. ನಿನ್ನನ್ನು ನಂಬಿ ಇವರೆಲ್ಲ ಇದ್ದಾರೆ. ನೀನೀಗ ಹಾರದೆ ಹೋದರೆ ಯಾರೂ ಬದುಕುವುದಿಲ್ಲ. ಆ ಸ್ಥಿತಿ ಸುಗ್ರೀವಾಜ್ಞೆ ಅಂತೂ ಅಂತಹ ಕಠೋರವಾದ ಆಜ್ಞೆ ಅದು. ಹನುಮಂತ ನಾನು ಸಿದ್ಧ ಅಂತ ಎದ್ದವ ಬೆಳೆದ. ಅವನಿಗೆ ಕಾಮರೂಪಿ ಅಂತ ಹೆಸರು. ಹನುಮಂತ ಮಾತ್ರ ಅಲ್ಲ, ಆ ಕಪಿಗಳಲ್ಲೇ ಇದ್ದಂತಹ ದೊಡ್ಡ ಸಾಮರ್ಥ್ಯ ಏನು ಅಂದರೆ ಬಯಸಿದ ರೂಪವನ್ನು ಸಂಪಾದನೆ ಮಾಡುವ ಶಕ್ತಿ. ಎಷ್ಟು ದೊಡ್ಡವರು, ಇದಕ್ಕೆ ಸಿದ್ಧಿ ಅಂತ ಹೆಸರು. ಅಣಿಮ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂಚಾಷ್ಟಭೂತಯ. ಈ ಅಷ್ಟಸಿದ್ಧಿಗಳು ಯಾವುದು ಅಂತ ಹೇಳಿದರೆ ಅಣಿಮಾದಿಗಳು. ಅಣಿಮ ಅಂದರೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಆಗತಕ್ಕಂತಹ ಮಾನಸ ಸಾಮರ್ಥ್ಯ. ಮನಸ್ಸಿನ ಆ ಭಾವದಿಂದ ಪಠಿಸಿದ ಮಂತ್ರದಿಂದ ಆತ ಈ ಭೌತಿಕವಾದ ಶರೀರ ಎಷ್ಟು ಚಿಕ್ಕದು ಬೇಕಾದರೂ ಆಗ್ತದೆ ಅನ್ನೋದು ಒಂದು ಸಿದ್ಧಿಯಿಂದ ಮಾತ್ರ ಸಾಧ್ಯವಾಗತಕ್ಕಂಥದ್ದು. ಒಂದು ಪುಟ್ಟ ಕಿಟಕಿಯ ಗಾಜಿನ ಒಳಗೆ ಹೋಗಿ ದೊಡ್ಡವರಾಗಬೇಕು, ಎಲ್ಲ ಅಪಹರಿಸಬೇಕು, ಆಮೇಲೆ ಮೆಲ್ಲ ಬಾಗಿಲು ತೆಗೆದುಕೊಂಡು ಹೊರಗೆ ಹೋಗಬೇಕು ಅಂದರೆ ಕಳ್ಳರಿಗೆ ಬಹಳ ಒಳ್ಳೆಯದಿದೆ. ಅಣಿಮ ಅನ್ನುವ ಸಿದ್ಧಿ. ಇನ್ನೊಂದು ಸಿದ್ಧಿಗೆ ಮಹಿಮಾ ಅಂತ ಹೆಸರು. ಶರೀರವನ್ನು ಎಷ್ಟು ಬೇಕು, ಇದು ಭೌತಿಕವಾದ ಶರೀರ. ಆ ಭೌತಿಕವಾದ ಶರೀರ ಯಾವುದರಿಂದ ನಿಷ್ಪನ್ನವಾಗಿದೆ, ಇದರಲ್ಲಿ ಪೃಥ್ವಿಯ ಅಂಶ ಎಷ್ಟು, ಜಲದ ಅಂಶ ಎಷ್ಟು, ತೇಜಸ್ಸಿನ ಅಂಶ ಎಷ್ಟು, ವಾಯುಆಕಾಶಗಳ ಅಂಶ ಎಷ್ಟು ಅಂತ ಪಾಂಚಭೌತಿಕ ಸ್ಥಿತಿಯ ಗತಿಗಳನ್ನು ಅರಿತವ ಅದು ಯಾಕೆ ಇಷ್ಟಾಗಿದೆ ಶರೀರ ಅಂತ ತಿಳಿದು ಅದರ ಮೂಲದ್ರವ್ಯಗಳು ಅದೆಷ್ಟಿದೆ ಪ್ರಗತಿಯಲ್ಲಿ ಅಂತ ಯೋಚನೆ ಮಾಡ್ತಾ ಅದಕ್ಕೆ ಸಂಬಂಧಿಸಿದ ಭಗವತ್ ಸಿದ್ಧಿಯ ಮಂತ್ರವನ್ನು ಜಪಿಸಿ ತನ್ನ ಶರೀರವನ್ನು ಎಷ್ಟು ದೊಡ್ಡ ಬೇಕಾದರೂ ಮಾಡಿಕೊಳ್ಳಬಹುದಾದ ಶಕ್ತಿಗೆ ಗರಿಮಾ ಅಂತ ಹೆಸರು. ಶ್ರೀಕೃಷ್ಣನನ್ನು ನಾವು ಯೋಗೇಶ್ವರ ಅಂತ ಹೇಳ್ತೇವೆ. ಇದೆಲ್ಲ ಇದಕ್ಕೆ ಯೋಗ ಶಕ್ತಿ. ಯೋಗೇಶ್ವರ ಅಂದರೆ ಏನು? ಯೋಗ ಶಕ್ತಿಯಿಂದ ಏನನ್ನೂ ಸಾಧಿಸಬಲ್ಲ, ಯೋಗಗಳಿಗೆ ಅವ ಈಶ್ವರ ಅಂತ. ಆತ ಗೋವರ್ಧನ ಪರ್ವತವನ್ನು ಪುಟ್ಟ ಬೆರಳಿನಲ್ಲಿ ಎತ್ತಾನೆ. ಹೇಗೆ ಸಾಗಾಗ್ತದೆ? ಲಘಿಮಾ ಅನ್ನುವ ಸಿದ್ಧಿ. ತನ್ನ ಶರೀರವನ್ನು ಲಘುವಾಗಿಸುವುದಲ್ಲ, ಅಷ್ಟು ದೊಡ್ಡ ಪರ್ವತವನ್ನು ಒಂದು ಕೆಲವು ಕಾಲದ ತನಕ ಲಘುವಾಗಿಸಿ ಯಾರು ಬೇಕಾದರೂ ಎತ್ತಿ ಹಿಡಿಬಹುದು. ಕೆಲವರೆಲ್ಲ ಕೋಲು ಹಿಡ್ಕೊಂಡು ಎತ್ತಿದ್ರಂತೆ, ಕೃಷ್ಣ ಕೈ ತೆಗೆದ್ರೆ ಇರ್ತದೆ ನಮ್ಮ ಕೋಲು ಅಂತ. ಅಷ್ಟು ಲಘುವಾಗಿಸಿ ಅದನ್ನು ಹಿಡಿದು ಎಬ್ಬಿಸುವಂಥದ್ದು ಯೋಗ ಶಕ್ತಿ. ಇದಕ್ಕೆ ಯೋಗ ಸಿದ್ಧಿಗಳು ಅಂತ ಹೆಸರು. ಈ ಯೋಗೇಶ್ವರನಾದ ಕೃಷ್ಣ, ಹಾಗೆ ಆಂಜನೇಯ ಭಗವದ್ಭಕ್ತನಾದಂತಹ ರಾಮದೂತ, ಆತ ತನ್ನ ಸಿದ್ಧಿ ಬಲದಿಂದ ಶರೀರವನ್ನು ಬೆಳೆಸಿದ. ಯಾಕೆ ಬೆಳೆಸಿದ್ದು? ಎಷ್ಟು ಬೆಳೆಸಿದ ಅಂತೆ ಲೆಕ್ಕಾಚಾರ ಉಂಟು. ಅವನು ಅಡ್ಡ ಮಲಗಿದರೆ ಅಲ್ಲಿಗೆ ಹೋಗಿ ಬೀಳ್ತಿದ್ದ. ಲಂಕೆಗೆ 100 ಯೋಜನದಷ್ಟು ಶರೀರ ಬೆಳೀತು ಅಂದರೆ ಅಷ್ಟು ಬೆಳೆಸಿದ ಶರೀರ. ಆಮೇಲೆ ನೋಡುವವರಿಗೆ ಮುಖವೇ ಕಾಣಿಸದೆ ಹೋದರೆ ಅದಕ್ಕೋಸ್ಕರ ಮತ್ತೆ ಸಂಚುಕೋಚ ಅಂದರೆ ಸಂಕೋಚ ಮಾಡಿಕೊಂಡ ಅಂತ ಶರೀರವನ್ನು ಸ್ವಲ್ಪ ಚಿಕ್ಕದು ಮಾಡಿದ. ಮಧ್ಯಮ ಶರೀರ ಗಾತ್ರದಲ್ಲಿ ನಿಂತ ಮಹೇಂದ್ರ ಪರ್ವತವನ್ನು ಏರಿದ. ಮಹೇಂದ್ರ ಪರ್ವತದ ಒಂದು ಶಿಖರ, ಇವತ್ತು ಅದನ್ನು ನಾವು ಈ ಕಡೆ ಪಶ್ಚಿಮ ಘಟ್ಟ ಆದರೆ ಆ ಕಡೆ ಪೂರ್ವಘಟ್ಟ ಸಾಲು ಅಂತ ಕರಿತೇವೆ. ಅದು ಮುಗಿಯುವಂಥ ಸಂದರ್ಭ ರಾಮೇಶ್ವರದ ಸನಿಹದ ಪ್ರದೇಶ. ಅಲ್ಲಿ ಆ ಪಶ್ಚಿಮ ಘಟ್ಟ ಆ ಪೂರ್ವಘಟ್ಟದ ಮಹೇಂದ್ರ ಪರ್ವತದ ಮೇಲೆ ಏರಿ ರಾಮನಿಗೆ ನಮಸ್ಕಾರ ಮಾಡಿದ. ನತ್ವಾ ಲಿಲಂಘಿಷು ಲಂಘನ ಮಾಡುವ ಇಚ್ಛೆ ಇದೆ. ಅದಕ್ಕೋಸ್ಕರ ರಾಮಾಯ ಶಾಶ್ವತ ಸುವಿಸ್ತೃತ ಸದ್ಗುಣಾಯ, ಆಚಾರ್ಯರು ಹೇಳ್ತಾರೆ ಸುಂದರಕಾಂಡದ ಮೊದಲ ಶ್ಲೋಕದಲ್ಲಿ, ಆ ಪರಮ ಸದ್ಗುಣ ಭರಿತ ಭಗವಂತ ಶ್ರೀರಾಮಚಂದ್ರನಿಗೆ ನಮಸ್ಕಾರ ಮಾಡಿದ. ಅವನಿಗೆ ಮಾತ್ರವ? ವಾಲ್ಮೀಕಿಗಳು ಹೇಳ್ತಾರೆ ಇನ್ನಷ್ಟು ಜನಕ್ಕೆ. ಸಹ ಸೂರ್ಯಂ ಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೇ, ಸೂರ್ಯನಿಗೆ ನಮಸ್ಕಾರ ಮಾಡಿದಂತೆ. ಮಹೇಂದ್ರಾಯ ದೇವೇಂದ್ರನಿಗೆ ನಮಸ್ಕಾರ ಮಾಡಿದ. ಪವನಾಯ ತನ್ನ ಅಪ್ಪನಾದಂತಹ ವಾಯುದೇವ, ವಾಯುವಿನ ಅವತಾರ ಇದು, ಆದ್ದರಿಂದ ವಾಯುದೇವನಿಗೆ ಮಾತರಿಶ್ವನಿಗೆ ನಮಸ್ಕಾರ ಮಾಡಿದ. ಪವನಾಯ ಸ್ವಯಂಭುವೇ, ಲೋಕದ ಸೃಷ್ಟಿಯನ್ನು ಮಾಡತಕ್ಕಂತಹ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ. ಭೂತೇಭ್ಯಶ್ಚಾಂಜಲಿಂ ಕೃತ್ವ ಚಕಾರ ಗಮನೆ ಮತಿಂ, ಲೋಕದ ಸಮಸ್ತ
ಭೂತಗಳಿಗೆ ನಮಸ್ಕಾರ ಅಂತ ಅಂಜಲಿಂ ಕೃತ್ವ. ಅಂಜಲಿ ಅಂದರೆ ಹೀಗೆ ಕೈಯನ್ನೆರಡನ್ನು ಭೂತಗಳಿಗೆಲ್ಲ ನಮಸ್ಕಾರ ಮಾಡಿದ. ಭೂತಗಳು ಅಂದರೆ ಯಾವುದು? ಪಂಚಭೂತಗಳು. ಅದು ಬಿಟ್ಟು ಕಾಂತಾರದ್ದೆಲ್ಲ ನೆನಪು ಮಾಡ್ಕೊಳ್ಳಿಕ್ಕಿಲ್ಲ. ಇದು ಭೂತೇಭ್ಯ ಅಂತ ಇದ್ರೆ ಪಂಚಭೂತಗಳು. ಪಂಚಭೂತಗಳು ಮಾತ್ರ ಅಲ್ಲ, ಪಂಚಭೂತಗಳಿಗೆ ಯಾರು ಅಭಿಮಾನಿ ದೇವತೆಗಳಿದ್ದಾರೆ ಅವರಿಗೂ ಭೂತಗಳು ಅಂತ ಹೆಸರು. ವಸ್ತುತಃ ಭೂತ ಅಂದರೆ ಸಕಲ ಚೇತನೆಗಳು, ನಾವು ಕೂಡ ಭೂತಗಳೇ. ಭಗವಂತ ದೊಡ್ಡ ಭೂತ, ನಾವೆಲ್ಲ ಚಿಕ್ಕ ಚಿಕ್ಕ ಭೂತ. ಏಕೋ ವಿಷ್ಣುರು ಮಹದ್ಭೂತಂ ಪೃಥಕ್ ಭೂತಾನಿ ಅನೇಕಶಃ. ಭಗವಂತನಿಗೆ ಮಹಾಭೂತೋ ಮಹಾನಿಧಿ. ಭೂತ ಅನ್ನೋ ಶಬ್ದಕ್ಕೆ ಏನರ್ಥ? ಭೂತಿಮತ್ ಭೂತಂ. ಯಾವುದಕ್ಕೆ ಉತ್ಕರ್ಷ ಇದೆ ಅದಕ್ಕೆ ಭೂತ ಅಂತ ಹೆಸರು. ಭೂತಿ ವಿಭೂತಿಗಳುಳ್ಳಂತಹ ನಾವೆಲ್ಲರೂ ಕೂಡ ಭೂತಗಳೇ. ಆದರೆ ಭೂತೇಭ್ಯಶ್ಚ ನಮಸ್ಕೃತ್ಯ ಅಂದರೆ ಚೇತನ ವರ್ಗಕ್ಕೆಲ್ಲ ನಮಸ್ಕಾರ ಮಾಡಿ ಚಕಾರ ಗಮನೆ ಮತಿಂ. ಆ ಸಮುದ್ರವನ್ನು ಲಂಘನ ಮಾಡುವಲ್ಲಿ ಆತ ತಾನು ಆಲೋಚಿಸಿ ಸಿದ್ಧನಾದ, ಮನಸ್ಸು ಮಾಡಿದ. ಹೀಗೆ ಮಾಡಿ ಹಾರಿದ. ಶ್ರೀರಾಮ್ ಅಂತ ಜೈ ಶ್ರೀರಾಮ್ ಅಂತ ಹೇಳಿರ್ತಾರೆ, ಜಯ ಶ್ರೀರಾಮ ಅಂತ ಹೇಳಿರ್ತಾನೆ. ಯಾಕೆ ಹಿಂದಿ ಬರ್ತಿರ್ಲಿಲ್ಲ ಹನುಮಂತನಿಗೆ ಅಂತ ಅರ್ಥ. ಜಯ ಶ್ರೀರಾಮ ಅಂತ ಹೇಳಿ ಹಾರಿದ. ಹಾರುವಾಗ ಏನು ಘಟನೆ ನಡೆಯಿತು? ವಾಲ್ಮೀಕಿಗಳಿಗೆ ಒಂದು ಹಬ್ಬ, ಅದನ್ನು ವರ್ಣನೆ ಮಾಡುವುದು. ಹೇಗೆ ಹಾರಿದಾಗ ಮಹೇಂದ್ರ ಪರ್ವತನ ಅವಸ್ಥೆ ಏನಾಯಿತು? ಮಹೇಂದ್ರ ಪರ್ವತದ ಮೇಲೆ ಒತ್ತಿ ಹಾರಿದ್ದಲ್ವ. ಇದೇ ಭಾಗವನ್ನು ಭೋಜರಾಜ ಅಂತ ಒಬ್ಬ ಮಹಾಕವಿ, ಪ್ರಸಿದ್ಧ ಕವಿ, ಆತ ಚಂಪೂ ರಾಮಾಯಣ ಅಂತ ಒಂದು ಕಾವ್ಯವನ್ನು ರಚನೆ ಮಾಡ್ತಾನೆ. ಚಂಪೂ ರಾಮಾಯಣ ಬಹಳ ಸುಂದರ, ಬಹಳ ಸುಂದರ. ಭೋಜರಾಜನ ಅದ್ಭುತ ರಚನೆ ಚಂಪೂ ರಾಮಾಯಣ. ಚಂಪೂ ಭಾರತ ಬೇರೆ ಇದೆ, ಅನಂತ ಭಟ್ಟನ ಕಥೆ. ಅನಂತ ಭಟ್ಟ ರಚನೆ ಮಾಡಿದ ಚಂಪೂ ಭಾರತ ಬೇರೆ, ನೀಲಕಂಠ ವಿಜಯ ಚಂಪೂ ಬೇರೆ. ಚಂಪೂ ರಾಮಾಯಣ ಅದ್ಭುತವಾದ ಕಾವ್ಯ. ಅದು ಭೋಜರಾಜನ ಕೃತಿ ಅಂತ. ಭೋಜರಾಜ ಅನೇಕ ಪಂಡಿತರನ್ನು ಸಾಕಿದ್ದ. ಆ ಪಂಡಿತರು, ವಿದ್ವಾಂಸರು, ಕವಿಗಳೆಲ್ಲ ಭೋಜರಾಜನನ್ನು ನಮಸ್ಕಾರ ಮಾಡ್ತಾ ಇದ್ರು. ಯಾಕೆಂದ್ರೆ ಭೋಜರಾಜ ಆ ಕವಿಗಳಿಗಿಂತ ಉತ್ಕೃಷ್ಟ ಕವಿಯಾಗಿದ್ದ. ಧಾರಾನಗರದ ಭೋಜ ರಚನೆ ಮಾಡಿದಂತಹ ಕಾವ್ಯ ಚಂಪೂ ರಾಮಾಯಣ. ಅದರಲ್ಲಿ ಸುಂದರಕಾಂಡ ಎಲ್ಲ ಪಾಠಶಾಲೆಗಳಲ್ಲೂ ಪಾಠದಲ್ಲಿರ್ತಕ್ಕಂಥ ಒಂದು ಭಾಗ. ಯಾಕಂದರೆ ಅಷ್ಟು ಸುಂದರ. ಇಲ್ಲಿಯ ಘಟನೆಗಳನ್ನು ಒಂದನ್ನು ಎತ್ತಿಕೊಂಡು ಈತ ಒತ್ತಿ ಹಾರಿದಾಗ ಮಹೇಂದ್ರ ಪರ್ವತ ಏನಾಯಿತು ಅಂತ ಇಲ್ಲಿ ಒಂದು 7 ಶ್ಲೋಕಗಳಲ್ಲಿ ಹೇಳಿದ್ದಾರೆ ವಾಲ್ಮೀಕಿಗಳು. ಅದನ್ನು ಆತ ವರ್ಣನೆ ಮಾಡ್ತಾರೆ. ಬಹಳ ಸುಂದರ. ಆ ಮಹೇಂದ್ರ ಪರ್ವತ ರಾಜ ಅಂದರೆ ಒಬ್ಬ ವ್ಯಕ್ತಿಯನ್ನಾಗಿ ಅವನನ್ನು ಕಲ್ಪಿಸಿಕೊಳ್ಬೇಕು. ಕವಿಗಳು ಹಾಗೆ ಕಲ್ಪಿಸ್ತಾರೆ. ವಾಲ್ಮೀಕಿಗಳು ಏನು ಮಾಡ್ತಾರೆ? ಕವಿ ಅಂದರೆ ಏನು? ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರಲ್ವ, ಅವ ಕಾಣುವಾಗ ವಿಶೇಷವಾಗಿ ಕಾಣ್ತಾನೆ. ಮಹೇಂದ್ರ ಅದೊಂದು ಜಡ ಅಲ್ಲ. ಈಗ ಒಂದು ಮಹೇಂದ್ರ ಪರ್ವತದ ಅಭಿಮಾನಿಯಾದ ವ್ಯಕ್ತಿತ್ವವನ್ನು ಇಟ್ಕೊಂಡು, ಗೋವರ್ಧನ ಪರ್ವತ ಅಂದರೆ ಹೇಗೆ ಅದಕ್ಕೆ ಮೂಗು ಮುಖ ಮಾಡಿದ ಪೂಜೆ ಆಹಾರ ಸ್ವೀಕರಿಸುವ ಚಿಂತನೆ ಇದೆಯೋ, ಹಾಗೆ ಇಲ್ಲಿ ಮಹೇಂದ್ರ ಅಂತ ಹೇಳಿದರೆ ಒಂದು ವ್ಯಕ್ತಿ, ರಾಜ. ಆತನ ಮೇಲೆ ಇವ ಒತ್ತಿ ಹಾರಿದ ಅಂತಾದಾಗ ಪರ್ವತ ನಡುಗಿತು, ಪರ್ವತ ಒಡೆಯಿತು. ಒಡೆದಾಗ ಒಳಗಿದ್ದಂತಹ ಕಾರಂಜಿಗಳು ಚಿಮ್ಮಿದವು. ದೊಡ್ಡ ಒಂದು ಬಂಡೆ ಒಡೆದರೆ ಏನಾಗಬೇಡ, ನೀವು ಬೋರ್ವೆಲ್ ಹೊಡೆದಾಗಲೇ ಕೆಲವು ಸಲ ಚಿಮ್ಮುತ್ತೆ ಕಾರಂಜಿ. ಅಂಥಲ್ಲಿ ಒಳಗಿದ್ದ ಕಾರಂಜಿ ಎಲ್ಲ ಚಿಮ್ಮಿತು. ಕಾರಂಜಿ ಚಿಮ್ಮಿ ಮರಗಳ ಮೇಲೆ ಬಿದ್ದು ಮರಗಳ ಮೇಲಿಂದ ಪಟಪಟ ಅಂತ ನೀರು ಸುರಿತಾ ಇದ್ದರೆ ಈ ಹನುಮಂತನ ಪೆಟ್ಟಿಗೆ ಹೆದರಿದಂತಹ ಮಹೇಂದ್ರ ಪರ್ವತ ರಾಜನ ಮೇಲೆ ಬೆವರು ಸುರಿದ ಹಾಗೆ ಕಾಣಿಸ್ತಾ ಉಂಟಂತೆ. ಬೆವರು ಸುರಿದ ಹಾಗೆ ಅಷ್ಟು ನೀರು ಹಾರ್ತಾ ಇದೆ. ಅಷ್ಟೇ ಅಲ್ಲ, ಇವ ಒತ್ತಿ ಹಾರಿದಾಗ ಅಲ್ಲಿದ್ದ ಗೈರಿಕಾದಿ ಧಾತುಗಳು, ಪರ್ವತದ ವಿಶೇಷ ಪರಿಚಯ ಇದ್ದವರಿಗೆ, ಪರ್ವತ ಚಾರಣ ಮಾಡುವವರಿಗೆ ಗೊತ್ತಿರ್ತದೆ ಪರ್ವತದಲ್ಲಿ ಧಾತು ವಿಶೇಷ ಹೇಗಿರ್ತದೆ. ಅಲ್ಲಿ ಕಾಲಿಟ್ರೆ ಸಾಕು ಆ ಕೆಂಪು ಮಣ್ಣು ಫಟ್ಟು ಅಂತ ಹಾರುತ್ತೆ. ಕುಂಕುಮ, ಅದಕ್ಕೆ ಗೈರಿಕ ಕುಂಕುಮ ಅಂತ ಹೆಸರು. ಪರ್ವತದಲ್ಲಿ ಅಲ್ಲಲ್ಲಿ ಸಿಗತಕ್ಕಂಥ ಬೇರೆ ಬೇರೆ ಬಣ್ಣದ ಧೂಳುಗಳು, ಅದು ಇವತ್ತಿಗೆ ಸಿಗುವುದೇ ಕಷ್ಟ ಆಗಿದೆ ಅನ್ನುವ ಸ್ಥಿತಿಯಲ್ಲಿ ನಮ್ಮ ನಾಗರಿಕತೆ ಬೆಳೆದು ಬಿಟ್ಟಿದೆ. ವಸ್ತುತಃ ಒಂದು ದೇವತಾ ಪ್ರತಿಷ್ಠೆ ಮಾಡಬೇಕಾದ್ರೂ ಅಂತಹ ಪರ್ವತದ ಯಾವ ಜಾಗದಲ್ಲಿ ಧಾತು ಇದೆ ಅಂತ ನೋಡಿ ಅಲ್ಲಿಗೆ ಹೋಗಿ ಅಂತಹ ಧಾತುವನ್ನು ತಂದು ಕಲಶದಲ್ಲಿ ಹಾಕಿ ಅಭಿಷೇಕ ಮಾಡಲಿಕ್ಕೆ ಉಂಟು. ಅಂತಹ ಧಾತು ಗೈರಿಕಾದಿ ಧಾತು, ಕೆಂಪಾದಂತಹ ಕುಂಕುಮ. ಇವನು ಹಾರಿದಾಗ ಆ ಗೈರಿಕಾದಿ ಧಾತುಗಳು ಚಿಮ್ಮಿದುವಂತೆ. ಚಿಮ್ಮಿದಾಗ ಈ ಮೇಲಕ್ಕೆ ಚಿಮ್ಮಿದ ಕಾರಂಜಿಗಳ ನೀರು ಅದಕ್ಕೆ ತಾಗಿ ಅದೆಲ್ಲ ಕೆಂಪಾದ ನೀರು ಅದರ ಮೇಲೆ ಹರಿಯುವುದಕ್ಕೆ ಶುರುವಾಯಿತು. ಇದು ಈ ರಾಜನ ಮೇಲೆ ಬಿದ್ದ ಪೆಟ್ಟಿನಿಂದ ಮೇಲೆ ರಕ್ತ ಕಾರ್ತಾ ಇದ್ದಾನೆ ಅಂತ ಅನಿಸ್ತಾ ಉಂಟಂತೆ. ಆತ ಹಾಗೆ ಹಾರಿದಾಗ ಗುಹೆಗಳಿಲ್ದಂತಹ ಸಿಂಹಗಳೆಲ್ಲ ಇದೇನು ನಡುಗ್ತಾ ಇದೆ, ಭೂಕಂಪ ಆಗ್ತಾ ಇದೆ ಅಂತ ಹೆದರಿಕೊಂಡು ಗಟ್ಟಿಯಾಗಿ ಗರ್ಜನೆ ಮಾಡ್ತಾ ಇದ್ದಾರೆ. ಗುಹೆಗಳಲ್ಲಿದ್ದ ಸಿಂಹಗಳು ಗರ್ಜನೆ ಮಾಡಿದಾಗ ಗುಹೆಯೊಳಗೆ ಅನುರಣನವಾಗಿ ಪ್ರತಿಧ್ವನಿಸಿ ಅದು ಹೊರಗೆ ಮಹಾನಾದವಾಗಿ ಕೇಳಿಸ್ತದೆ.
ಈ ರಾಜ ಮಹೇಂದ್ರ ತಾನು ಅಳ್ತಾ ಇದ್ದಾನೆ, ಗೋಗರ್ತಾ ಇದ್ದಾನೆ ಅಂತ ಆ ಶಬ್ದದಿಂದ ಗೊತ್ತಾಗ್ತಾ ಉಂಟಂತೆ. ಎಲ್ಲೋ ಮರದ ಅಡಿಯಲ್ಲಿದ್ದಂತಹ ಆನೆಗಳು ಈ ನಲುಗಿದಂತಹ ಪರ್ವತದ ಮೇಲಿಂದ ಯದ್ವಾ ಓಡುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆನೆಗಳು ಓಡಿದರೆ ಕಪ್ಪು ಕಪ್ಪಾದಂತಹ ಆ ಬಾವುಗಳು ಎದ್ದಿದ್ದಾವೆ ಶರೀರದಲ್ಲಿ ಅಂತ ಅನಿಸ್ತಾ ಉಂಟಂತೆ. ಈ ಪೆಟ್ಟಿನಿಂದ ಇವನ ಮೇಲೆ ಒಂದಿಷ್ಟು ಬಾವು ಎದ್ದ ಹಾಗೆ, ಬೊಕ್ಕೆಗಳು ಎದ್ದ ಹಾಗೆ ಆ ಆನೆಗಳು ಅಲ್ಲಲ್ಲಿ ಕಾಣಿಸ್ತಾ ಇದ್ದಾವಂತೆ. ಇನ್ನು ಪ್ರಧಾನವಾಗಿ ವಾಲ್ಮೀಕಿಗಳು ವರ್ಣನೆ ಮಾಡುವ ವಿಷಯ ಇಂಥದ್ದು ಸಾವಿರಾರು ಇದೆ. ಹಾವುಗಳು ಬಂದಾಗ ಅದು ಎಲ್ಲ ಕರುಳು ಹೊರಗೆ ಬಂದ ಹಾಗೆ ಅನಿಸಿತು, ಇಂಥ ಅನೇಕ ವ್ಯಾಖ್ಯಾನಗಳು. ಇದರ ನಂತರದಲ್ಲಿ ಆತ ಹಾರಿ ಹೋದಾಗ ಏನಾಯಿತು, ಜೋರಾದ ಗಾಳಿ ಬೆನ್ನ ಹಿಂದೆ ಹಾರಿ ಬಂತು. ಗಾಳಿ ಜೋರಾಗಿ ಹಾರಿ ಬಂದಾಗ ಅಲ್ಲಿದ್ದ ದೊಡ್ಡ ದೊಡ್ಡ ವೃಕ್ಷಗಳು ಕಿತ್ತು ಬಂದು ಇವನ ಹಿಂದೆ ಹಾರಿ ಬಂದುವಂತೆ. ಇದೆಲ್ಲ ಅನುಭವಿಸಿದವರಿಗೆ ಗೊತ್ತು. ಒಂದು ವೇಗವಾಗಿ ಒಂದು ವ್ಯಕ್ತಿ ಹಾರಿದರೆ ಅವನ ಹಿಂದೆ ಗಾಳಿ ಹಾಕುತ್ತೆ, ಅದರ ಹಿಂದೆ ಇದ್ದದ್ದೆಲ್ಲ ಹಾರಿಕೊಂಡು ಹೋಗುತ್ತೆ. ನಾವು ಹಳ್ಳಿಯಲ್ಲೆಲ್ಲ ನೋಡ್ತಾ ಇದ್ವಿ, ಮರದ ತರೆಗಲೆಗಳೆಲ್ಲ ಈ ಡಾಮರ್ ರಸ್ತೆಯಲ್ಲಿ ಬಿದ್ದಿರ್ತಾರೆ. ಒಂದು ಕಾರು ವೇಗವಾಗಿ ಬರ್ತದೆ, ಬಂದು ಹೋದರೆ ಈ ಎಲೆಗಳೆಲ್ಲ ಕಾರಿನ ಹಿಂದೆ ಓಡೋದು. ಅಷ್ಟು ದೂರಕ್ಕೆ ಹೋದ ಮೇಲೆ ಅದರಲ್ಲಿ ಬಹಳ ಭಾರವಿದ್ದಂತಹ ಎಲೆ ಮೊದಲು ಅಲ್ಲೇ ನಿಲ್ತದೆ. ಆಮೇಲೆ ಬಹಳ ತೆಳ್ಳಗಿದ್ದ ಎಲೆ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ಹಾರಿಕೊಂಡು ಹೋಗುತ್ತೆ ಅದರ ಜೊತೆಗೆ. ಹಾಗೆ ಇವನು ಎದ್ದು ಹಾರಿದಾಗ ಅವನ ಹಿಂದೆ ಅಲ್ಲಿದ್ದ ತರೆಗೆಲೆಗಳೆದ್ದು ಬಂದದ್ದಲ್ಲ, ಗಟ್ಟಿಯಾಗಿ ನೆಲದಲ್ಲಿ ಹೂತು ಹೋಗಿದ್ದಂತಹ ಮರಗಳೇ ಕಿತ್ತು ಬಂದು ಅವನ ಜೊತೆಗೆ ಹಾರಿದ್ದಾವೆ. ಅಂದರೆ ಎಷ್ಟು ವೇಗವಾಗಿ ಹಾರಿದ್ದಾನೆ ಅಂತ ಆಲೋಚಿಸಬೇಕು ನಾವು. ಹಾರಿ ಬಂದಂತಹ ದೊಡ್ಡ ದೊಡ್ಡ ಮರಗಳು ಇವನು ಮುಂದೆ ಹೋಗ್ತಾ ಇದ್ದಾಗೆ ಭಾರವಾದ ಮರ ಮೊದಲು ಬೀಳ್ತದೆ ಅಂತೆ ಸಮುದ್ರಕ್ಕೆ. ಇನ್ನು ಅದಕ್ಕಿಂತ ಸ್ವಲ್ಪ ಕಡಿಮೆ ಭಾರ ಉಳ್ಳದ್ದು ಆಮೇಲೆ ಬೀಳ್ತದೆ, ಒಂದು 50 ಮೀಟರ್ ಆದಮೇಲೆ ಬೀಳ್ತದೆ. ಆಮೇಲೆ ಒಂದು 60 ಮೀಟರ್ ಆದಮೇಲೆ ಇನ್ನೊಂದು ಬೀಳ್ತದೆ. ಕೊನೆಗೆ ಸುಮಾರು 10-15 ಕಡೆಗಳಲ್ಲಿ ಮರಗಳು ಒಂದೇ ಪಂಕ್ತಿಯಲ್ಲಿ ಹಾರಿದ ಮಗ್ತಿಯಲ್ಲಿ ಬಿದ್ದಿದ್ದಾವೆ. ಇದನ್ನು ನೋಡಿದರೆ ವಾಲ್ಮೀಕಿಗಳಿಗೆ ಅನಿಸ್ತದೆ, ಹನುಮಂತ ದೊಡ್ಡ ಇಂಜಿನಿಯರ್, ಅಭಿಯಂತರ, ಅವನು ಮುಂದೆ ಸೇತುವೆ ಕಟ್ಟುವುದಕ್ಕೆ ಈಗಲೇ ಕುಟ್ಟಿ ಹಾಕ್ತಾ ಇದ್ದಾನೆ. ಸಮುದ್ರದಲ್ಲಿ ಯಾವ ಜಾಗದಲ್ಲಿ ಎಲ್ಲಿ ಕಂಬ ಬರಬೇಕು, ಏನಾಗಬೇಕು ಅಂತ ಈಗಲೇ ಕೆಲಸ ಶುರು ಮಾಡಿದ್ದಾನೆ. ಈ ಮರಗಳನ್ನು ಅಲ್ಲಲ್ಲಿ ಬೀಳಿಸ್ತಾ ಮುಂದೆ ನಡೆಸಬೇಕಾದಂತಹ ಸೇತುವೆಗೆ ಬೇಕಾದಂತಹ ವಾಸ್ತು ವಿನ್ಯಾಸದಲ್ಲಿ ಆತ ತೊಡಗಿದ್ದಾನೆ ಅಂತ ಕಾಣಿಸ್ತಾ ಉಂಟಂತೆ. ಹೀಗೆ ಆತ ಹಾರಬೇಕಾದರೆ ಮರಗಳು ವಾಸ್ತವವಾಗಿ ನಡೆದ ಘಟನೆ, ಅದರ ಹಿನ್ನೆಲೆಯಲ್ಲಿ ಒಂದು ಉತ್ಪ್ರೇಕ್ಷೆ ಅಂತ ಇದಕ್ಕೆ ಹೆಸರು. ಇದು ಕಾವ್ಯದ ಧರ್ಮ. ವಾಲ್ಮೀಕಿಗಳ ರಾಮಾಯಣ ಅದು ಕೇವಲ ಇತಿಹಾಸವಲ್ಲ. ಪೌಲಸ್ತ್ಯ ವಧಮಿತ್ಯೇವ ಚಕಾರ ಚರಿತಂ ವ್ರತಃ. ಅದು ಸೀತಾಯಾಶ್ಚರಿತಂ ಮಹತ್ ಕೃಷ್ಣಂ ರಾಮಾಯಣಂ ಪ್ರೋಕ್ತಂ. ಅದು ರಾಮನ ಅಯನ, ರಾಮನ ಚರಿತೆ ಹೇಗೋ, ಸೀತೆಯ ಚರಿತೆ ಹೇಗೋ, ರಾವಣನ ವಧ ಅನ್ನುವುದು ಎಷ್ಟು ಸತ್ಯವೋ ಅದಕ್ಕಿಂತ ಹೆಚ್ಚಾಗಿ ಇತಿಹಾಸವನ್ನು ಮನಸ್ಸಿಗೆ ಬಹಳ ಇಷ್ಟವಾಗುವ ಹಾಗೆ ಕಾವ್ಯ ಧರ್ಮಗಳ ಜೊತೆ ಸೇರಿಸಿಕೊಂಡು ಸುಂದರವಾದಂತಹ ಭಕ್ಷ್ಯವನ್ನಾಗಿ ಇಟ್ಟಿರತಕ್ಕಂತಹ ರಸಾಯನ ದ್ರವ್ಯ. ಆಯುರ್ವೇದದ ದ್ರವ್ಯವನ್ನು ತಿಂದರೆ ಒಳ್ಳೆಯದು ಶರೀರಕ್ಕೆ, ಆದರೆ ಅದು ಕಹಿಯಾಗಿರ್ತದೆ. ಅದಕ್ಕೆ ಸ್ವಲ್ಪ ರಸಾಯನ ಎಲ್ಲ ಸೇರಿಸಿದರೆ ಆವಾಗ ರುಚಿಯಾಗಿರ್ತದೆ. ಹಾಗೆ ಭಗವಂತನ ಚರಿತೆಯನ್ನು ನಾವು ಶ್ರವಣ ಮಾಡುವುದು ಬಹಳ ಉತ್ತಮ. ಆದರೆ ಶ್ರವಣ ಮಾಡುವಾಗ ನಿದ್ದೆ ಬರುವ ಸಾಧ್ಯತೆಯೋ ಮತ್ತೊಂದು ಇದ್ದರೆ ಅದಕ್ಕೆ ಸ್ವಲ್ಪ ಏನೋ ಒಗ್ಗರಣೆ ಹಾಕಿಕೊಡ್ಬೇಕಲ್ವಾ. ಅದು ಕಾವ್ಯ ಧರ್ಮ. ಆ ರೀತಿ ರಚಿಸಿರ್ತಕ್ಕಂತಹ ಕಥೆ ಸುಂದರ ಕಾಂಡದ ಕಥೆ. ಹನುಮಂತ ಹಾರಿದ್ದಾನೆ, ಆಕಾಶದ 2ನೆಯ ಸೂರ್ಯನು ಅನ್ನೋ ಹಾಗೆ ಬೆಳಗ್ತಾ ಇದ್ದಾನೆ. ಮಧ್ಯದಲ್ಲಿ ಒಂದು ಪರ್ವತ ಎದ್ದು ಅಡ್ಡ ನಿಂತಿದಂತೆ. ಆ ಪರ್ವತಕ್ಕೆ ಮೈನಾಕ ಅಂತ ಹೆಸರು. ಮೈನಾಕ ಅಂದರೆ ಮೇನಕೆಯ ಮಗ. ಮೇನಕೆ ಅಂತ ಹೇಳಿದರೆ ಹಿಮವಂತನ ಪತ್ನಿ, ಮೇನೆ ಅಂತ ಕರೀತಾರೆ. ಮೇನಕೆ ಹೇಗೆ ಬಾಲ ಅಂದರು ಬಾಲಕ ಅಂದರು ಒಂದೇ, ಯುವ ಅಂದರು ಯುವಕ ಅಂದರು ಒಂದೇ, ಹಾಗೆ ಮೇನ ಅಂದರು ಮೇನಕ ಅಂದರು ಒಬ್ಬಳೇ. ಹಿಮವಂತನ ಪತ್ನಿಯಾದ ಮೇನಕೆಗೆ ಒಬ್ಬ ಗಂಡು ಮಗ, 3 ಜನ ಹೆಣ್ಣು ಮಕ್ಕಳು. ಗಂಡು ಮಗನಿಗೆ ಮೈನಾಕ ಅಂತ ಹೆಸರು, ಮೈನಾಕನಿಗೆ ಮತ್ತೆ ಕ್ರೌಂಚ ಅಂತ ಮತ್ತೊಬ್ಬ ಮಗ. 3 ಜನ ಹೆಣ್ಣು ಮಕ್ಕಳಿಗೆ ಅಪರ್ಣ, ಏಕಪರ್ಣ ಮತ್ತು ಏಕಪಾಟಲ ಅಂತ 3 ಜನ. ಒಂದು ಪಾಟಲ ಪುಷ್ಪ ಮಾತ್ರ ತಿಂದು ತಪಸ್ಸು ಮಾಡಿದವಳು ಏಕಪಾಟಲೆ, ಒಂದು ಎಲೆಯನ್ನು ಮಾತ್ರ ತಿಂದುಕೊಂಡು ತಪಸ್ಸು ಮಾಡಿದವಳು ಏಕಪರ್ಣೆ, ಎಲೆಯನ್ನೂ ತಿಂದದೇ ತಪಸ್ಸು ಮಾಡಿದ ಗೌರಿಗೆ ಅಪರ್ಣೆ ಅಂತ ಹೆಸರು. ಇವರು ಗಿರಿಯ ಮಕ್ಕಳಾದ್ರಿಂದ ಇವರನ್ನು ಗಿರಿಜೆಯರು, ಗಿರಿಜಾ ಅಥವಾ ಪಾರ್ವತಿ ಅಂತ ಕರೀತಾರೆ. ಆ ಪಾರ್ವತಿಯ ಅಣ್ಣನಾದಂತಹ ಮೈನಾಕ ಹಿಮವಂತನ ಮಗ. ಆತ ಒಂದು ಬಾರಿ ಹೆದರಿಕೊಂಡು ಹೋಗಿ ನಮ್ಮ ದಕ್ಷಿಣ ಸಮುದ್ರದಲ್ಲಿ ಬಿದ್ದಂತೆ. ಮುಳುಗಿದವ, ಏಳಲೇ ಇಲ್ಲ, ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ.
ಅವನು ಪರ್ವತದ ಸಮುದ್ರದಲ್ಲಿ ಬೀಳಲಿಕ್ಕೆ ಕಾರಣ ಏನು? ಇಂದ್ರನ ಭಯ ಕಾರಣ. ಇಂದ್ರನ ಹತ್ರ ಋಷಿಗಳು ಹೋಗಿ ಹೇಳಿದರು, ಪರ್ವತಗಳಿಂದ ತುಂಬ ಉಪದ್ರ ಆಗ್ತಾ ಇದೆ, ನೀನು ಪರ್ವತಗಳನ್ನು ನಿಯಂತ್ರಿಸಬೇಕು. ನೀನು ತ್ರಿವಿಷ್ಟಪದ ರಾಜ, ನೀನು ಕೇವಲ ಸ್ವರ್ಗಕ್ಕೆ ರಾಜ ಅಲ್ಲ, ತ್ರಿಲೋಕದ ರಾಜ, ಲೋಕಪಾಲ ಅಂತ ನಿನಗೆ ಹೆಸರು, ಪೂರ್ವ ದಿಕ್ಪಾಲ ಅಂತ ನಿನ್ನನ್ನು ಕರೀತಾರೆ. ಅಂತಹ ದಿಕ್ಪಾಲನಾದಂತಹ ನೀನು ನಮ್ಮ ರಕ್ಷಣೆ ಮಾಡು. ನಾವು ನಿಮಗೆ ಇಂದ್ರಾಯ ಸ್ವಾಹ ಅಂತ ಆಹುತಿ ಕೊಡುವುದಕ್ಕೆ ಆಗದೇ ಇರುವ ಹಾಗೆ, ನಾವೊಂದು ಯಾಗ ಮಾಡಿ ಇಂದ್ರಾಯ ಸ್ವಾಹ ಅಂತ ಆಹುತಿ ಕೊಡ್ತಾ ಇರ್ತೇವೆ, ಒಂದು ಪರ್ವತ ನಮ್ಮ ತಲೆ ಮೇಲೆ ಬಂದು ಬೀಳ್ತದೆ, ಎಲ್ಲ ಸ್ವಾಹವೇ. ಪರ್ವತ ಹೇಗೆ ಅದು ಬೀಳುವುದು? ಅದಕ್ಕೆ ರೆಕ್ಕೆ ಇತ್ತಂತೆ. ಇಲ್ಲ, ಇತಿಹಾಸ ಬಹಳ ಅದ್ಭುತ. ರೆಕ್ಕೆ ಇದ್ದ ಪರ್ವತಗಳು ಹಾರ್ಕೊಂಡು ಬರ್ತಿದ್ವಂತೆ. ಎಲ್ಲಿ ಇಳಿತಾವೆ ಅಂತ ಗೊತ್ತಿಲ್ಲ, ಇವರು ಹೆದರ್ಕೊಂಡು ಪರ್ವತ ಬರ್ತಾ ಇದ್ರೆ ಎಲ್ಲಿ ಹೆದರುವುದು. ಈಗ ಕೆಲವು ಕಡೆಯಲ್ಲೆಲ್ಲ ವಿಮಾನಗಳು ಬಂದರೆ ಹೆದರಿಕೆ ಆಗ್ತದೆ, ಹಾಗೆ ಎಲ್ಲಿ ಬೀಳ್ತದೆ ಅಂತ ಹೆದರಿಕೆ. ಅದಕ್ಕೋಸ್ಕರ ಇಂದ್ರನ ಹತ್ರ ಹೇಳಿದರು. ಎರಡನೇ ಸಮಸ್ಯೆ, ಪರ್ವತಗಳು ನಮ್ಮ ಮೇಲೆ ಬಿದ್ದರೆ ನಮಗೆ ಆಯುಷ್ಯ ಇಷ್ಟೇ ಇತ್ತು, ದೈವ ಚಿಂತನೆ ಅಂತ ನಾವು ಸುಮ್ಮನೆ ಆಗಬಹುದು. ಆದರೆ ಇನ್ನೊಂದು ಸಮಸ್ಯೆ ಇದೆ, ಭೂಮಿಯಲ್ಲಿ ಉಂಟಾಗಿದಂತಹ ಸಮಸ್ಯೆ ಏನಂದರೆ, ಭೂಮಿ ಪರ್ವತಗಳು ಎದ್ದು ಹಾರಾಡ್ತಾ ಇದ್ರೆ ಅಲುಗಾಡ್ತಾ ಇರ್ತದೆ, ಭೂಕಂಪ ಜಾಸ್ತಿ ಆಗ್ತಾ ಉಂಟು. ಯಾಕಂದರೆ ಭೂಮಿ ಅದು ಶೇಷನ ಹೆಡೆಯ ಮೇಲೆ ಆಧೃತವಾಗಿದೆ. ಶೇಷನಿಗೆ ಸಂಕರ್ಷಣ ಅಂತ ಹೆಸರು. ಸಂಕರ್ಷಣ ಅಂದರು, ಆಕರ್ಷಣ ಅಂದರು, ಗ್ರಾವಿಟೇಷನ್ ಅಂತ ಹೇಳಿದ್ರೆ ಎಲ್ಲ ಅರ್ಥ ಒಂದೇ. ಗುರುತ್ವಾಕರ್ಷಣ, ಅದು ಸಂಕರ್ಷಣ ಶಕ್ತಿ ಅಂತ ಅದಕ್ಕೆ ಹೆಸರು. ಆ ಸಂಕರ್ಷಣನ ಹೆಡೆಯಿಂದ 30,000 ಯೋಜನದಷ್ಟು ಎತ್ತರದಲ್ಲಿ ಈ ಸಂಕರ್ಷಣನ ಸೆಳೆತದ ಕಾರಣದಿಂದ ಭೂಮಿಯಲ್ಲಿ ನಿಂತಿದೆ ಅಂತ ಇದು ಇತಿಹಾಸ ಹೇಳ್ತಕ್ಕಂತಹ ಕ್ರಮ. ಆದರೆ ಸಂಕರ್ಷಣ ಶೇಷನ ಹೆಡೆಯಲ್ಲಿರುವ ಭೂಮಿ, ಆ ಭೂಮಿಯಲ್ಲಿ ಈ ಶಕ್ತಿ ಅದೊಂದು ಭೂಮಿಯ ಮಧ್ಯಕ್ಕಿದ್ದಾಗ ಭೂಮಿ ಕೆಲವು ಸಲ ಸ್ವಲ್ಪ ಓರೆಯಾಗಿರ್ತದೆ. ಓರೆಯಾಗುವುದಕ್ಕೆ ಏನು ಮಾಡಿದ ಭಗವಂತ? ಅದಕ್ಕೆ ಎಲ್ಲಿ ಕಡಿಮೆ ಭಾರ ಇದೆ ಅಲ್ಲಿಗೆ ಒಂದೊಂದು ಪರ್ವತ ಸೃಷ್ಟಿ ಮಾಡಿದ್ದಾನೆ ಭೂಮಿಯಲ್ಲಿ. ಅಂದರೆ ನಾವು ಹೀಗೆ ಬೆರಳಲ್ಲಿ ಒಂದು ತಟ್ಟೆ ಇಟ್ಟರೆ ಆ ತಟ್ಟೆ ಸ್ವಲ್ಪ ಓರೆ ಇಲ್ಲಿಗೆ ಆದರೆ ಇದು ಈ ಕಡೆ ಜಾರ್ತಾ ಇರ್ತದೆ, ಈ ಕಡೆ ಜಾರ್ತಾ, ಅದಕ್ಕೆ ಇಲ್ಲೊಂದು ಭಾರ, ಒಂದು ನೆಲ್ಲಿಕಾಯಿ ಇಟ್ಟರೆ ಸರಿಯಾಗಿ ನಿಲ್ಲುತ್ತೆ. ಹಾಗೆ ಈ ಭೂಮಿಯನ್ನು ಸಮೀಕರಿಸುವುದಕ್ಕೋಸ್ಕರ, ಭೂಮಿಯ ಭಾರವನ್ನು ಸಮಗೊಳಿಸುವುದಕ್ಕೋಸ್ಕರ ಅಲ್ಲಲ್ಲಿ ಪರ್ವತಗಳ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ. ಹಾಗಾಗಿ ಪರ್ವತಗಳಿಗೆ ಏನು ಹೆಸರು? ಭೂಧರ, ಭೂಮಿಯನ್ನು ಸರಿಯಾಗಿ ಧರಿಸುವಂತಹದ್ದು ಅಂತ ಹೆಸರು. ಹೇಗೆ ಪೇಪರ್ ವೆಯ್ಟ್ ಮೇಲೆದ್ದುಕೊಂಡು ಕೆಳಗಿದ್ದನ್ನು ಧರಿಸುತ್ತೋ ಹಾಗೆ ಭೂಮಿ ಸರಿಯಾಗಿ ನಿಲ್ಲುವುದಕ್ಕೆ ಬೇರೆ ಬೇರೆ ಕಡೆಯಲ್ಲಿಟ್ಟ ಭಾರ ಕಾರಣವಾಗಿದೆ ಅನ್ನುವ ಕಾರಣದಿಂದ ಪರ್ವತಗಳಿಗೆ ಭೂಧರಗಳು ಅಂತ ಹೆಸರು. ಪರ್ವತ ಇದ್ದು ಬೇರೆ ಕಡೆಯಲ್ಲಿ ಕೂತ್ರೆ ಏನಾಗಬೇಡ ಭೂಮಿಯ ಪರಿಸ್ಥಿತಿ. ಅದರಿಂದ ಭೂಮಿಯ ರಕ್ಷಣೆಗೋಸ್ಕರ ನೀನು ಪರ್ವತಗಳನ್ನು ಅಚಲಗಳನ್ನಾಗಿಸಬೇಕು. ಸಂಚಲನಶೀಲವಾದ ಪರ್ವತಗಳನ್ನು ನೀನು ಅಚಲಗಳನ್ನಾಗಿಸು ಅಂತ ಹೇಳಿದಾಗ, ನಮ್ಮ ದೇವೇಂದ್ರ ಕೈಯಲ್ಲಿ ವಜ್ರವನ್ನು ಹಿಡಿದು ವಜ್ರದ ಮೂಲಕ ಇದರ ರೆಕ್ಕೆ ಕತ್ತರಿಸ್ತಾ ಬಂದ. ಬರೀ ರೆಕ್ಕೆ ಕತ್ತರಿಸಿದರೆ ಇವುಗಳಿಗೆ ಅಷ್ಟು ಸಮಸ್ಯೆ ಇಲ್ಲ, ಪರ್ವತಗಳಿಗೆ ಒಂದೇ ಕಡೆಯಲ್ಲಿ ಕೂಡುವ ನಮ್ಮ ಹಣೆ ಬರಹ ಅಂತ ಸುಮ್ಮನಾಗ್ಬೋದಿತ್ತು. ಆದರೆ ರೆಕ್ಕೆ ಮಾತ್ರ ಅಲ್ಲ, ಕೆಲವು ಪರ್ವತಗಳ ಶಿಖರಗಳನ್ನು ತರಿದ. ಯಾಕಂದರೆ ಪರ್ವತಗಳ ಶಿಖರಗಳಿಂದಾಗಿಯೇ ಆ ಶಿಖರಕ್ಕೆ ಮನುಷ್ಯ ಮಾತ್ರನೇ ಹೋಗ್ಲಿಕ್ಕಾಗುವುದಿಲ್ಲ, ಒಂದು ತಪಸ್ಸು ಮಾಡುವುದಕ್ಕೂ ಇಲ್ಲ, ಮತ್ತೊಂದಕ್ಕೂ ಇಲ್ಲ. ಪ್ರಯೋಜನಕ್ಕೆ ಬಾರದಿದ್ದ ಶಿಖರ ಯಾಕೆ ಅಂತೇಳಿ ಶಿಖರ ತರಿಯುವುದಕ್ಕೆ ಶುರು ಮಾಡಿದ. ಆ ಕಾಲದ ಮಹಾಶಿಖರಶಾಲಿ ಶಿಖರೀ ತಗರಿಸಿಕೊಂಡವ ಮೈನಾಕ. ಮೈನಾಕನಿಗೆ ಹೆದರಿಕೆ ಆಯಿತು. ನನ್ನನ್ನು ಕೂಡ ಎಲ್ಲರ ಹಾಗೆ ಸಾಮಾನ್ಯ ಪರ್ವತ ಮಾಡಿ ಹಾಕ್ತಾನೆ, ನಾನು ಅಸಾಮಾನ್ಯವಾಗಿ ಬೆಳಿಬೇಕು ಅನ್ನುವ ಮಹತ್ವಾಕಾಂಕ್ಷೆಯ ವ್ಯಕ್ತಿ ಮೈನಾಕ. ಆತ ಪವಮಾನನನ್ನು ಸ್ಮರಿಸಿದ. ಪವಮಾನ ಅನಿಸಿದ ವಾಯುದೇವ ಇನ್ನು ಹಾರು ಅಂತ ಹೇಳಿದ. ಇವ ಇಂದ್ರನ ವಜ್ರಕ್ಕಿಂತ ವೇಗವಾಗಿ ಹಾರಿದ. ಹಾರಿಸಿದ್ಯಾರು? ನಮ್ಮ ವಾಯುದೇವರು. ವಾಯುದೇವರು ಮೈನಾಕನನ್ನು ಹಾರಿಸಿ, ಇಲ್ಲೇ ಹೋದರೆ ಇಂದ್ರ ಆದೇಶ ಕೊಟ್ಟಿದ್ದ, ಯಾರು ಸಹಕರಿಸಬೇಡಿ ಪರ್ವತಕ್ಕೆ ಅಂತ. ಇವುಗಳು ಹಾರ್ತೇನೆ ಅಂತ ಹೇಳಿದರೆ ಗಾಳಿಯ ಬೀಸದೆ ನಿಲ್ತಿತ್ತು. ಈ ಮೈನಾಕನಿಗೆ ವಾಯುದೇವ ಸಹಕಾರವನ್ನು ಕೊಟ್ಟ ಕಾರಣದಿಂದ ಆತ ದಕ್ಷಿಣ ಸಮುದ್ರದಲ್ಲಿ ಒಂದು ಮುಳುಗಿದ ಮೇಲೆ ಇಂದ್ರನು ಸುಮ್ಮನಾದ, ಎಲ್ಲೋ ಮುಳುಗಿ ಹೋಗಿದೆ, ಎಲ್ಲಿ ಹುಡುಕೊಂಡು ಹೋಗುವುದು ಅಂತ. ಹೀಗಾಗಿ ಮೈನಾಕ ಮಾತ್ರ ತಾನು ಆತನಿಂದ ಶಿಖರ ಛೇದವನ್ನು ಪಡೆಯದೆ ರಕ್ಷಿತನಾಗಿದ್ದಾನೆ. ಇದಕ್ಕೆ ಕಾರಣ ಯಾರು? ವಾಯುದೇವರು. ಅವನಿಗೆ ಪರಮ ಕೃತಜ್ಞತೆ ಇದೆ ವಾಯುದೇವರ ಮೇಲೆ. ಸಮುದ್ರದ ಒಳಗೆ ಅಡಗಿದವನಿಗೆ ಹನುಮಂತ ಹಾರ್ತಾ ಇರುವುದು ಕಾಣಿಸಲಿಲ್ಲ. ಆಗ ಸಾಗರ ರಾಜ ಬಂದು ಅವನಿಗೆ ಹೇಳ್ತಾನೆ, ನೋಡು, ನಿನಗೊಂದು ಅವಕಾಶ ಪ್ರಾಪ್ತಿಯಾಗಿದೆ. ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಯಾವ ಪಾಪಕ್ಕೆ ಬೇಕಾದರೂ ಪ್ರಾಯಶ್ಚಿತ್ತ ಇದೆ, ಕೃತಜ್ಞತೆ ಅನ್ನುವುದಕ್ಕೊಂದು ಪ್ರಾಯಶ್ಚಿತ್ತ ಇಲ್ಲ. ನೀನು ಉಪಕಾರ ಪಡೆದಿದ್ದಿ ಪವಮಾನನಿಂದ, ಅದೇ ಪವಮಾನನ ಮಗ ಪವಮಾನ ಸೂನು ಅಂತ ಅನಿಸಿದಂತಹ ಹನುಮಂತ ಈಗ ಆಕಾಶದಲ್ಲಿ ಹಾರಿ ಬರ್ತಾ ಇದ್ದಾನೆ. ಅವನಿಗೆ ಇಲ್ಲಿಂದ ಅಲ್ಲಿಯ ತನಕ ಒಂದೇ ಒಂದು ದ್ವೀಪ ಇಲ್ಲ, 100 ಯೋಜನದಷ್ಟು ದೂರ ಹಾರಬೇಕು. ಆದ್ದರಿಂದ ಅವನಿಗೆ ಈ ಮಧ್ಯ ಸಮುದ್ರ ಇದು,
ಆದ್ದರಿಂದ ಸ್ವಲ್ಪ ವಿಶ್ರಾಂತಿಗೆ ಬೇಕಾದ ಜೇನುತುಪ್ಪ ಹಾಲು ಹಣ್ಣುಗಳನ್ನು ಹಿಡ್ಕೊಂಡು ನೀನು ಶಿಖರವನ್ನು ಮೇಲಕ್ಕೆ ಎಬ್ಬಿಸಿ ಅವನ ವಿಶ್ರಾಂತಿಗೆ ಅವಕಾಶ ಮಾಡಿಕೊಡು. ಹೇಳಿದ್ಯಾರು? ಸಮುದ್ರ ರಾಜ. ಅವನಿಗೆ ವರುಣ ಅಂತ ಹೆಸರು. ಸಮುದ್ರ ರಾಜ ಯಾಕೆ ಹೇಳಿದ? ಸಾಗರ ಹೇಳಿದಂತೆ ಈ ವಿಷಯವನ್ನು. ಯಾಕೆಂದರೆ ಸಾಗರ ಹೇಳ್ತಾನೆ, ಇವನು ಬರ್ತಾ ಇರುವುದು ಅವನ ಕೆಲಸಕ್ಕೋಸ್ಕರ ಅಲ್ಲ, ಅವನು ಬರ್ತಾ ಇರುವುದು ರಾಮಚಂದ್ರನ ಕೆಲಸಕ್ಕೋಸ್ಕರ. ರಾಮಚಂದ್ರನಿಗೆ ಉಪಕಾರ ಮಾಡುವುದು ನನ್ನ ಬಾಧ್ಯತೆ ಇದೆ. ಯಾಕೆಂದರೆ ನಾನು ಅವನಿಂದ ಉಪಕಾರ ಪಡೆದಿದ್ದೇನೆ. ಹಾಗಾದರೆ ಸರಿ ಹೋಯ್ತು ನನಗೆ. ನನ್ನಲ್ಲಿ ಆಶ್ರಯ ಪಡೆದಂತಹ ನೀನು ಈ ಆಂಜನೇಯನಿಂದ ಅಂದರೆ ಪ್ರಾಣನಿಂದ ಉಪಕಾರ ಪಡೆದಿದ್ದೆ. ನಾನು ಇವನ ರಾಜನಾದಂತಹ ರಾಮಚಂದ್ರನಿಂದ ಉಪಕೃತನಾಗಿದ್ದೇನೆ. ಅವನ ಉಪಕಾರವನ್ನು ಈಡೇರಿಸುವುದಕ್ಕೆ ಅವನ ದೂತನಿಗೆ ನಾವು ಸಹಕರಿಸಬೇಕು. ನೀನು ಇವನಿಂದ ಉಪಕೃತನಾಗಿದ್ದೆ, ಅದರಿಂದ ನೀನೇ ಸಹಕಾರ ಮಾಡು. ನನ್ನ ದೂತ ನೀನು. ನನ್ನ ದೂತನಾದ ಮೈನಾಕ ಮೇಲೆ ಎದ್ದು ಬಾ ಅಂತ ಸಾಗರ ಹೇಳಿದ. ಸಾಗರನಿಗೆ ರಾಮನಿಂದ ಏನು ಉಪಕಾರ ಆಗಿದೆ? ರಾಮ ಸಗರ ವಂಶದವ. ಸೂರ್ಯವಂಶದಲ್ಲಿ ಒಬ್ಬ ಸಗರ ಅಂತ ರಾಜ ಬಂದಿದ್ದ. ಅವನಿಗೆ ಕೇಶಿನಿ ಮತ್ತು ಸುಮತಿ ಅಂತ ಇಬ್ಬರು ಹೆಂಡಂದಿರಿದ್ರು. ಅದರಲ್ಲಿ ಕೇಶಿನಿ ಸುಮತಿ, ಇದರಲ್ಲಿ ಕೇಶಿನಿಗೆ ಒಬ್ಬ ಅಸಮಂಜಸ ಅಂತ ಮಗ ಹುಟ್ಟಿದ. ಸುಮತಿ ಒಂದು ದೊಡ್ಡ ಗರ್ಭಪಿಂಡವನ್ನು ಹೆತ್ತಿದ್ದಾಳೆ. ಆ ಹೆತ್ತಂತಹ ಒಂದು ಸೋರೆಕಾಯಿಯ ಹಾಗಿದ್ದ ಪಿಂಡದ ಒಳಗೆ 60,000 ಸಾಸಿವೆ ಕಾಳುಗಳಿದ್ದು, ಕೊನೆಗೆ ಅದನ್ನು ಒಡೆದು ಒಂದೊಂದು ಸಾಸಿವೆ ಕಾಳನ್ನು ಒಂದೊಂದು ಮಡಿಕೆಯ ತುಪ್ಪದಲ್ಲಿ ಇಟ್ಟು 60,000 ಜನ ಮಕ್ಕಳು ಅವಳಿಗೆ, ಸುಮತಿಗೆ. ಈ 60,000 ಮಕ್ಕಳು ಸಗರನ ಮಕ್ಕಳಾದ್ರಿಂದ ಅವರಿಗೆ ಸಾಗರರು ಅಂತ ಹೆಸರು. ಸಗರಸ್ಯ ಅಪತ್ಯಂ ಪುಮಾಂಸಃ ಸಾಗರಃ, ಅವರು ಸಾಗರರು ಅಂತ ಹೆಸರು. ಇದರಲ್ಲಿ ಅಸಮಂಜಸನಿಗೆ ಒಬ್ಬ ಮಗ ಆದ ಅಂಶುಮಂತ ಅಂತ ಅವನ ಹೆಸರು. ಮುಂದಕ್ಕೆ ಅಂಶುಮಂತರಿಂದ ಈ ವಂಶ ಮುಂದುವರಿತದೆ. ಈ ಮಧ್ಯದಲ್ಲಿ 60,000 ಸಾಗರರಿದ್ದಾರಲ್ಲ, ಅವರು ಸಗರ ನಡೆಸಿದಂತಹ 99ನೇ ಅಶ್ವಮೇಧ ಮಹಾಯಾಗದ ಕುದುರೆಯನ್ನು ಹುಡುಕಿಕೊಂಡು ಹೋಗಿ ಸತ್ತು ಬಿದ್ದರು. ಕುದುರೆ ಎಲ್ಲಿತ್ತು? ಕುದುರೆ ಭೂಮಿಯಲ್ಲಿ ಹುಡುಕಿದ್ರೆ ಸಿಗಲಿಲ್ಲ. 60,000 ಜನ ಮಹಾಮಹಿಮರು, ಮಹಾಪರಾಕ್ರಮಿಗಳು, ಮದುವೆ ಆಗಿರಲಿಲ್ಲ. ಅಪ್ಪ ಹೇಳಿದ, ನೋಡಿ ನನ್ನ ಕುದುರೆಯನ್ನು ಹುಡುಕೊಂಡು ಬನ್ನಿ. ಅತಲ ವಿತಲ ಸುತಲಾದಿಗಳಿಗೆ ಹೋದರೂ ನೀವು ಹುಡುಕಿಕೊಂಡು ಬರಬೇಕು. ಹುಡುಗರು ಬಹಳ ಹುಮ್ಮಸ್ಸಿನಿಂದ ಕೈಯಲ್ಲಿ ಅಸ್ತ್ರಶಸ್ತ್ರಗಳನ್ನು ಹಿಡ್ಕೊಂಡು ಹೋದರು. 60,000 ಜನ. ಭೂಮಿಯಲ್ಲಿ ಸಿಗಲಿಲ್ಲ. ಭೂಮಿಯ ಕೆಳಗೆ ಹೋಗಿರ್ಬೋದು. ನಮ್ಮ ಅಪ್ಪ ಹೇಳಿದ್ದಾರೆ, ಎಲ್ಲಿ ಹೋಗಿದ್ರು ತನ್ನಿ ಅಂತೇಳಿ. ಕೆಳಗೆ ಹೋಗುವ ಬಗೆ ಹೇಗೆ ಅಂತ ಅವರು ಹುಡುಕಾಡ್ತಾ ಅಗಿಯುವುದಕ್ಕೆ ಪ್ರಾರಂಭಿಸಿದರು. ಭೂಮಿಯನ್ನು ಅಗಿಯುವುದಕ್ಕೆ ಎಲ್ಲಿ ಅನುಕೂಲ ಅಂತ ನೋಡಿದರು. ಆಳವಿದ್ದ ಪ್ರದೇಶದಲ್ಲಿ ಅಗದರೆ ಬೇಗ ಅತಲ ವಿತಲಾದಿಗಳಿಗೆ ಹೋಗಬಹುದು ಅಂತ ಆಲೋಚನೆ ಮಾಡಿ ಸಮುದ್ರಗಳ ತಟಗಳನ್ನು ಅಗದ್ರಂತೆ. ಸಮುದ್ರದ ತಟವನ್ನು ಅಗೆದದ್ರಿಂದ ಮೊದಲು ಚಿಕ್ಕದಾಗಿದ್ದ ಸಮುದ್ರ ದೊಡ್ಡ ಸಾಗರವಾಗಿ ಹೋಯ್ತಂತೆ. ಹಾಗಾದರೆ ಸಮುದ್ರವು ಸಾಗರವಾಗುವುದಕ್ಕೆ ಸಗರನ ಮಕ್ಕಳು ಕಾರಣವಾದರು. ಸಮುದ್ರ ಅಂದರೆ ದಡ ಉಳ್ಳದ್ದು ಅಂತ ಅರ್ಥ. ಮುದ್ರ ಅಂದರೆ ದಡ, ಮುದ್ರಯ ಸಹಿತ ಅಂದರೆ ದಡ ಉಳ್ಳದ್ದು. ದಡ ಉಳ್ಳದ್ದು ದಡ ಇಲ್ಲ ಅನ್ನುವಲ್ಲಿಯ ತನಕ ಸಾಗರವಾಗುವುದಕ್ಕೆ, ಅಷ್ಟು ವಿಶಾಲವಾಗುವುದಕ್ಕೆ ಈ 60,000 ಜನ ಸಾಗರರು ಕಾರಣ. ಆದ್ದರಿಂದ ಸೂರ್ಯವಂಶದ ರಾಜರಿಂದಾಗಿ ನಾವು ಸಾಗರ ಎಂಬ ಮಹಾವಿಶೇಷವನ್ನು, ವಿಶಾಲತೆಯನ್ನು ಸಂಪಾದಿಸಿದ್ದೇವೆ. ಆದ್ದರಿಂದ ಸಾಗರನಾದಂತಹ ನನಗೆ ರಾಮನ ವಂಶದ ಮೇಲೆ ಒಂದು ಋಣ ಇದೆ, ನಿನಗೆ ವಾಯುವಿನ ಮೇಲೆ ಋಣ ಇದೆ. ನೀನು ನನ್ನ ದೂತ, ಅವನು ರಾಮನ ದೂತ. ಹಾಗಾಗಿ ನೀನು ಇವನಿಗೆ ಸಹಕಾರ ಮಾಡು ಅಂತ ಹೀಗೊಂದು ಸಂಬಂಧವನ್ನು ಮುಂದಿಟ್ಟುಕೊಂಡು ಸಹಕಾರಕ್ಕೋಸ್ಕರ ಮೀನಾಕನಿಗೆ ಸಾಗರ ತಾನು ವಿನಂತಿಸಿದಾಗ ಮೀನಾಕ ಎದ್ದು ಬಂದದ್ದು. ಬಹಳ ಖುಷಿಯಿಂದ ಎದ್ದು ಬಂದ. ಆದರೆ ಆಂಜನೇಯ ಏನು ಮಾಡಿದ? ಪ್ರತಿಬಂಧಂ ಮತ್ವಾ, ಇದು ನನ್ನ ಮುಂದುವರಿಕೆಗೆ ಪ್ರತಿಬಂಧ ಅಂತ ಆಲೋಚನೆ ಮಾಡಿ ಆತ ತನ್ನ ಎದೆಯಿಂದ ಘಟ್ಟಿಸಿದ. ಪರ್ವತಕ್ಕೆ ಎದೆಯಿಂದ ಘಟ್ಟಿಸಿದಾಗ ಅಲ್ಲಿಂದ ಬೆಂಕಿ ಎದ್ದಿತಂತೆ. ಘಟ್ಟಿಸಿ ತಾನು ಅಲ್ಲಿಂದ ಮತ್ತೆ ಮೇಲಕ್ಕೆ ಹಾರಿ ಶಿಖರವನ್ನು ದಾಟಿಕೊಂಡು ಮುಂದಕ್ಕೆ ಹೋದ. ಮುಂದಕ್ಕೆ ಹೋಗುವಾಗ ಈ ಮೀನಾಕ ಹೇಳ್ತಾನೆ, ನಾನು ನಿನ್ನ ಭಕ್ತ, ನಿನ್ನನ್ನು ಸೇವಿಸುವುದಕ್ಕೋಸ್ಕರ ಎದ್ದು ಬಂದಂತಹ ಸಾಗರನ ದೂತ, ನೀನು ರಾಮನ ದೂತ. ನನಗೂ ನಿನಗೂ ಇಂಥ ವಿಶಾಲವಾದ ಪ್ರೀತಿಯ ಸಂಬಂಧ ಇದೆ. ಅದಕ್ಕೋಸ್ಕರ ಈ ಜೇನುತುಪ್ಪ, ಈ ಹಣ್ಣುಗಳು, ಇದನ್ನು ಸ್ವೀಕರಿಸಿ ಹೋಗಿ ನನ್ನನ್ನು ಅನುಗ್ರಹ ಮಾಡು ಅಂತ ಕೇಳ್ತಾನೆ. ಸ್ವೀಕರಿಸಬೇಕು, ಸ್ವಲ್ಪ ವಿಶ್ರಮಿಸಬೇಕು, ನಿನ್ನ ಶರೀರ ಸ್ಪರ್ಶದಿಂದ ನಾನು ಪುಲಕಿತ ಗಾತ್ರನಾಗಬೇಕು, ಇಷ್ಟು ಕೆಲಸ ಮಾಡು. ಏನು ಹೇಳಿದ ಹನುಮಂತ? ನೈವಾತ್ರ ವಿಶ್ರಮಣಮಿಚ್ಛತ್ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಆತ ಅಲ್ಲಿ ವಿಶ್ರಾಂತಿಯನ್ನು ಬಯಸಲಿಲ್ಲ. ಯಾಕಂದರೆ ಅವ ಹೇಳ್ತಾನೆ, ನಾನು ರಾಮನ ಕಾರ್ಯದಲ್ಲಿ ತೊಡಗಿದವ,
ಯಾವ ಕಾರ್ಯದಲ್ಲಿ ತೊಡಗಿದ್ದೇನೋ ಅದನ್ನು ಮುಗಿಸದೆ ವಿಶ್ರಾಂತಿ ಸ್ವೀಕರಿಸುವವನಲ್ಲ. ರಾಮನ ಕಾರ್ಯವನ್ನು ಮುಗಿಸಿದ ಮೇಲೆ ಮತ್ತೆ ನೀನು ಸಾಗರದಿಂದ ಮೇಲೆ ಎದ್ದಿದ್ರೆ ವಿಶ್ರಾಂತಿ ತಗೊಳ್ತೇನೆ. ಕೆಲಸ ಮುಗಿಸುವುದು ಯಾವಾಗ? ನಾನು ಸೀತೆಯ ಸಂದೇಶವನ್ನು ರಾಮನಿಗೆ ಮುಟ್ಟಿಸುವಲ್ಲಿಯ ತನಕ ನನಗೆ ವಿಶ್ರಮ ಇಲ್ಲ. ಅಥವಾ ವಿಶ್ರಾಂತಿ ಯಾರು ಸ್ವೀಕರಿಸಬೇಕು? ಶಾಂತನಾದವ ವಿಶ್ರಾಂತನಾಗಬೇಕು. ಶ್ರಮ ಯಾರಿಗೆ ಬಂದಿಗೆ ಅವರಿಗೆ ವಿಶ್ರಾಮ ಬೇಕು. ನನ್ನಲ್ಲಿ ಶ್ರಮ ಇಲ್ಲ. ನಿಸ್ಸೀಮ ಪೌರುಷ ಬಲಸ್ಯ ಕುತಃ ಶ್ರಮ ಅಸ್ಯ. ಜೀವೋತ್ತಮನಾಗಿದ್ದುಕೊಂಡು ಅವನ ಶಕ್ತಿಗೆ ಪಾರವಿಲ್ಲ ಅನ್ನುವಷ್ಟು ನಿಸ್ಸೀಮ ಪೌರುಷ ಬಲವುಳ್ಳಂತಹ ವ್ಯಕ್ತಿಗೆ ಶ್ರಮವಾಗುವುದು ಹೇಗೆ ಸಾಧ್ಯ? ಶ್ರಮ ಇಲ್ಲದೆ ಇದ್ದವನಿಗೆ ವಿಶ್ರಾಂತಿ ಆದರೂ ಯಾಕೆ ಬೇಕು? ಹಸಿವೆ ಇಲ್ಲದೆ ಇದ್ದವನಿಗೆ ಉಪಹಾರದ ಅವಶ್ಯಕತೆ ಏನು? ಆದ್ದರಿಂದ ನನಗೆ ನಿನ್ನ ಉಪಚಾರದಿಂದ ಖುಷಿಯಾಯಿತು. ನಿನ್ನ ಬಾಯಿ ಮಾತಿನಿಂದಲೇ ನಾನು ನಿನ್ನ ಜೇನು ಕುಡಿದ ಅಂತಹ ಖುಷಿಯಾಗಿದೆ. ಅದನ್ನ ನಿನ್ನ ಸ್ನೇಹ ಇದು ಹೀಗೆ ಮುಂದುವರಿಯಲಿ ಅಂತ ತನ್ನ ಕಣ್ಣಿನಿಂದ ಆತನಿಗೆ ಪ್ರೀತಿಯ ನೋಟವನ್ನು ಬೀರಿ ತಾನು ಹಾಗೆ ಹೀಗೆ ನೋಡಿಕೊಂಡು ಹರ್ತಾನೆ ಇದ್ದಾನಂತೆ. ಅವನ ಪ್ರೀತಿಯ ನೋಟದಿಂದ ಈ ಮೇಯ್ನಾಕನಿಗೆ ಮೈ ಪುಳಕಿತವಾಗಿ ಆತ ಆನಂದದಿಂದ ಸಮುದ್ರದಲ್ಲಿ ಇಳಿದು ಒಂದು ಸ್ನಾನ ಮಾಡಿದ. ಖುಷಿ ಆಯ್ತಂತೆ ಅವನಿಗೆ. ಈ ರೀತಿಯಲ್ಲಿ ಮೇಯ್ನಾಕವನ್ನು ಆತ ವಿಶ್ರಾಂತಿಗೋಸ್ಕರ ಆರಿಸಿಕೊಳ್ಳಲಿಲ್ಲ. ಕಾರಣ ಏನು ಅಂದರೆ ಶ್ರೀರಾಮನ ಕೆಲಸದಲ್ಲಿ ಮಧ್ಯದಲ್ಲಿ ವಿಶ್ರಾಂತಿ ಇಲ್ಲ ಅಂತ ಹೇಳ್ತಕ್ಕಂತಹ ಆತನ ಪರಮ ರಾಮ ಭಕ್ತಿ ಅದಕ್ಕೆ ಕಾರಣ ಅನ್ನುವ ಒಂದು ಚಿಂತನೆಯ ಜೊತೆಗೆ ಇವತ್ತಿನ ಚಿಂತನೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಾಳೆ ಲಂಕೆಗೆ ಹೋಗುವಲ್ಲಿಯ ತನಕ ಕಥೆ ಆಗಬೇಕು. ಸ್ವಲ್ಪ ಜಾಸ್ತಿ ಮಾಡುವ. ನಾಳೆ ಎಷ್ಟೊತ್ತಿಗೆ? ನಾನು 6:45 ಬರ್ತೇನೆ. ಒಂದು 5 ನಿಮಿಷ ಆ ಕಡೆ ಈ ಕಡೆ ಅಷ್ಟೇ. ಅಲ್ಲಿ ವಿದ್ಯಾಪೀಠದಲ್ಲಿ ಹೊರಡಲಿಕ್ಕೆ ಬಿಡ್ತಾ ಇಲ್ಲ ಈಗ ವಿದ್ಯಾರ್ಥಿಗಳು ಸೇರುವ